ಇದಂ ಅಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸ ಏಷೋಷ್ಮಾಖಣಃ ಸತ್ಯಮೇವ ಜಯತಿ ನಾನೃತಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಇದಮಿದಾನೀಂ ತೀರ್ಥಪ್ರಬಂಧಸ್ಯ ಉತ್ತರಪ್ರಬಂಧಸ್ಯ ಶ್ರವಣಂ ಪ್ರಾರಭ್ಯತೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅಥ पूर्वकथां नाम किञ्चिदिव अनुवदामि. गते दिवसे उत्तरप्रबन्धे 38तमः श्लोकः समाप्यत. कुरुक्षेत्रस्य महत्त्वं, हास्तिनपुरस्य महत्त्वं, नैमिषारण्यस्य क्षेत्रस्य महत्त्वम् इत्यादयः विषयाः समवर्ण्यन्त. अस्मिंस्तु भागे शम्बल नामकस्य क्षेत्रस्य महत्त्वं, यस्मिन् क्षेत्रे भगवान् कल्की अस्य कलियुगस्य अन्तिमे भागे अवतरिष्यति. अवतीर्य च दुष्टान् दस्यून् संहरिष्यति इति पुराणादिषु संवर्ण्यते. कलेर्भीरुजनायात शम्बलं जगतां बलं कलिशौर्यहरः कल्की यत्र ಪ್ರಾದುರ್ಭವಿಷ್ಯತಿ. ಇದು ಕಲಿಯುಗದ ಅಭಿಮಾನಿಯ ಒಂದು ವರ್ಣನ. ಆ ಕಲಿಯುಗದ ಕೊನೆಗೆ ಈ ಕಲ್ಕಿ ಹೇಗೆ ವರ್ಣಿಸ್ತಾನೆ ಅನ್ನೋದರ ಮಹತ್ವನೂ ಕೂಡ ಇಲ್ಲಿದೆ. ಇಲ್ಲಿ ಮುಂದೆ ಕಲ್ಕಿ ಎನ್ನುವ ಹೆಸರಿನಿಂದ ಭಗವಂತ ಜನಿಸುವನಿದ್ದಾನೆ. ಆದ್ದರಿಂದ ಈ ಕಲಿಯುಗದಲ್ಲಿ ಅನೇಕ ಸಂಕಟಕ್ಕೊಳಗಾದಂತಹ ಜನ ಏನಿದ್ದಾರೆ ಅವರು ಹೆದರಬೇಡಿ, ನೀವು ಆ ಶಂಬಲ ಅನ್ನುವ ಕ್ಷೇತ್ರವನ್ನು ಸಂದರ್ಶನ ಮಾಡಿರಿ. ಯಾಕೆಂದ್ರೆ ಆ ಶಂಬಲ ಅನ್ನುವ ಕ್ಷೇತ್ರದಲ್ಲಿ ಮುಂದೆ ಭಗವಂತ ಈ ಕಲ್ಕಿ ಎನ್ನುವ ಹೆಸರಿನಿಂದ ಅವತರಿಸುವವನಿದ್ದಾನೆ. ಮತ್ತೆ ಈ ದುಷ್ಟರನ್ನೆಲ್ಲ ನಾಶಪಡಿಸಲಿಕ್ಕೆ ಆ ಈ ಕಲ್ಕಿ ಬಹಳ ಸಮಯನೂ ಕೂಡ ಏನು ತಗೊಳ್ಳೋದಿಲ್ಲ. ಅಥಾಸೌ ಯುಗ ಸಂಧ್ಯಾಯಾಮ್ ದಸ್ಯುಪ್ರಾಯೇಷು ರಾಜಸು ಜನಿತಾ ವಿಷ್ಣುವೇಶು ಸಹ ನಾಮ್ನ ಕಲ್ಕಿತ್ ಜಗತ್ಪತಿ. ಕಲ್ಕಿ ಅನ್ನುವ ಹೆಸರಿನಿಂದ ಹುಟ್ಟುತ್ತಾನೆ. ವಿಷ್ಣು ಯಶಸ್ ಅಂತ ಅವನ ತಂದೆಯ ಹೆಸರಾಗಿರ್ತದೆ. ಸಮಸ್ತ ದಸ್ಯು ವಿನಾಶನಂ ತೇನ ದಿನಾತ್ ವ್ಯಸಾಯಿ. ಒಂದೇ ದಿವಸದಲ್ಲೇ ಎಲ್ಲ ದುಷ್ಟರನ್ನು ಕೂಡ ಅವನು ಸದೆ ಬಡಿತಾನೆ. ಹೀಗೆ ಕಲಿಯುಗದಲ್ಲಿ ಇಷ್ಟೆಲ್ಲ ಸಂಕಟಗಳು ಬಂದು ಒದಗಿವೆ, ಧರ್ಮ ಭ್ರಷ್ಟವಾಗಿದೆ. ಹಾಗಿದ್ರೂ ಕೂಡ ಯಾವ ಸಾಧಕರು ಕೂಡ, ಯಾವ ಸಜ್ಜನರು ಕೂಡ ಅದಕ್ಕೆ ಭಯ ಪಡಬೇಕಾಗಿಲ್ಲ. ಏಕೆಂದರೆ ಕಲಿಯನ್ನು ನಿಗ್ರಹ ಮಾಡಲಿಕ್ಕಾಗಿ, ಕಲಿಯ ಪ್ರಭಾವವನ್ನು ಕುಗ್ಗಿಸಲಿಕ್ಕಾಗಿ ಸ್ವಯಂ ಭಗವಂತ ಅವತರಿಸುವವನಿದ್ದಾನೆ. ಮತ್ತು ಅದಕ್ಕಿಂತ ಮುಂಚೆ ಈ ದುರ್ಗಾದೇವಿಯು ಕೂಡ ಈ ಕೇರಳದ ಪ್ರದೇಶದಲ್ಲಿ ಒಂದು ಕಡೆ ಅವತರಿಸಿ ದುಷ್ಟರಾದಂತಹ ರಾಜರನ್ನ ನಾಶಪಡಿಸ್ತಾಳೆ ಅಂತ ಮಧ್ವ ವಿಜಯದಲ್ಲಿ ಕೂಡ ಒಂದು ಉಲ್ಲೇಖ ಇದೆ. ಹೀಗೆ ಸ್ವಯಂ ಭಗವಂತನೇ ಈ ದುಷ್ಟದಮನ ಕಾರ್ಯವನ್ನು ಮಾಡಬೇಕಾದ್ರೆ ಸ್ವಲ್ಪ ವಿಳಂಬ ಆಗ್ತದೆ. ಆದರೆ ಆ ಭಗವಂತನ ಅಂಗಭೂತರಾದಂತಹ ಉಳಿದ ದೇವತೆಗಳು ಮೊದಲಾದವರು ಕಾಲಕಾಲಕ್ಕೆ ಅವತರಿಸಿ ಶಾಸ್ತ್ರದ ಪ್ರಸಾರವನ್ನ, ದುಷ್ಟರ ದಮನವನ್ನ ಮಾಡ್ತಾನೆ ಇರ್ತಾರೆ. ದುರ್ಗಾದೇವಿಯು ಕೂಡ ಇದೇ ಕೇರಳದ ಪ್ರಾಂತದಲ್ಲಿ ಒಂದು ಬಾರಿ ಜನಿಸ್ತಾಳೆ. ಜನಿಸಿ ಎಲ್ಲರನ್ನು ಸಂಹಾರ ಮಾಡ್ತಾಳೆ ಅಂತನ್ನೋದನ್ನ ಅಲ್ಲಿ ನೋಡ್ಕೋಬೇಕು. ಸಭಾವಿನಿ ಮಸ್ಮರದತ್ತ ಚಂಡಿಕಾಂ ಧೀಶುದ್ಧಿದಾಂ ಕೇರಳ ಭೂಷಣಾಯಿತಾಂ. ತನ್ನ ಪರಾಕ್ರಮದಿಂದ ಎಲ್ಲರನ್ನೂ ನಾಶಪಡಿಸುವಂತಹ ದುರ್ಗಾದೇವಿಯನ್ನ ಆಚಾರ್ಯರು ಮಧ್ವರು ಆ ಕೇರಳ ಪ್ರಾಂತದಲ್ಲಿ ನೆನಪಿಸಿಕೊಂಡ್ರು ಅಂತ ಅಲ್ಲಿ ಒಂದು ಉಲ್ಲೇಖ ಮಧ್ವವಿಜಯದಲ್ಲಿ ಕಾಣಿಸ್ತದೆ. ಇವತ್ತು ಈ ಉತ್ತರ ಪ್ರದೇಶದ ಮುರಾದಾಬಾದ್ ಜಿಲ್ಲಾ ಏನಿದೆ ಅದರಲ್ಲೊಂದು ಸಂಭಲ್ ಅಂತ ಪ್ರದೇಶ ಇದೆ. ಆ
ಆ ಸಂಭಲ ಪ್ರದೇಶವೇ ಈ ಶಂಬಲ. ಅಲ್ಲಿ ವಿಷ್ಣು ಯಶಸ್ಸು ಅಂತ ಒಬ್ಬ ಬ್ರಾಹ್ಮಣ ಜನಿಸಿರ್ತಾನೆ. ಅವನನ್ನ ಸ್ವಯಂಭುವ ಮನುವಿನ ಅವತಾರ ಅಂತ ವರ್ಣನೆ ಮಾಡ್ತಾನೆ. ಅವನ ಮಗನಾಗಿ ಈ ಕಲ್ಕಿ ಜನಿಸ್ತಾನೆ. ಇದು ಅನೇಕ ಪುರಾಣಗಳಲ್ಲಿ ಬಂದಿದೆ. ಈ ವಿಷ್ಣು ಯಶಸ್ಸು ಅಂತ ಏನು ಬ್ರಾಹ್ಮಣ ಇರ್ತಾನಲ್ಲ, ಅವನು ಸ್ವಯಂಭುವ ಮನುವಿನ ಅವತಾರ ಅಂತ ಬಂದಿದೆಯಲ್ಲ, ಇದ್ರ ಬಗ್ಗೆ ಸ್ವಲ್ಪ ನಮಗೆ ಗಮನ ಇರಬೇಕು. ಯಾಕೆಂದ್ರೆ ಸ್ವಯಂ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಬೇರೆ ಗ್ರಂಥಗಳಲ್ಲಾಗಲಿ ಅವನು ಸ್ವಯಂಭುವ ಮನುವಿನ ಅವತಾರ ಅನ್ನೋ ಸಂಗತಿ ಬರಲಿಲ್ಲ. ನಾರಾಯಣ ಪಂಡಿತಾಚಾರ್ಯರು ಮಾಡಿದ್ದಾರೆ ಅಂತ ಖ್ಯಾತವಾಗಿರುವ ಅಂಶಾವತಾರ ನಿರ್ಣಯದಲ್ಲಿ ಹರಿವ್ರತಃ ಕಲ್ಕಿಪಿತ ಮನುಹು ಸ್ವಯಂಭುವ ಸ್ಥಿತಿ ಅಂತ ಒಂದು ಉಲ್ಲೇಖ ಇದೆ. ಆದರೆ ಈ ಅಂಶಾವತಾರ ಅನ್ನುವ ಗ್ರಂಥವನ್ನ, ಅಂಶಾವತಾರ ನಿರ್ಣಯ ಅನ್ನೋ ಗ್ರಂಥವನ್ನ ನಾರಾಯಣ ಪಂಡಿತರೇ ರಚನೆ ಮಾಡಿದ್ದು ಅನ್ನೋದನ್ನ ಮತ್ತು ಕೆಲವು ಜನ ವಿದ್ವಾಂಸರು ಒಪ್ಪೋದಿಲ್ಲ. ಆದ್ರಿಂದ ನಾವು ಇಂಥ ಕೆಲವು ಅಂಶಗಳನ್ನು ಹೇಳುವಾಗ ಹೀಗೆ ಹೇಳ್ತಾರೆ, ಇಂಥ ಗ್ರಂಥದಲ್ಲಿದೆ ಅಂತ ಹೇಳಬೇಕು. ಇಲ್ಲೇ ಇದ್ರೆ ಕೇಳುವವರಿಗೆ ಇದೆಲ್ಲೋ ತಾತ್ಪರ್ಯ ನಿರ್ಣಯದಲ್ಲಿಯೋ ಮಹಾಭಾರತದಲ್ಲಿಯೋ ಭಾಗವತದಲ್ಲೇ ಇದೆಯೇನೋ ಅನ್ನುವಂಥ ಸಂಶಯಕ್ಕೂ ಕೂಡ ಕಾರಣ ಆಗ್ತದೆ. ಯಾವುದೇ ಅಂಶವನ್ನ ನಾವು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬರಿಗೆ ಹೇಳಿಕ್ಕೆ ತೊಂದರೆ ಇಲ್ಲ. ಅದು ಎಲ್ಲಿದೆ, ಮೂಲ ಯಾವುದು ಅಂತ ಅನ್ನೋದನ್ನ ಜನರಿಗೆ ಮುಟ್ಟಿಸ್ಬೇಕು. ಆಗ ಆಯಾ ಮೂಲಗಳನ್ನು ನಂಬುವವರು ಅದನ್ನು ನಂಬುತ್ತಾರೆ, ಇಲ್ಲದೆ ಹೋದ್ರೆ ಅದ್ರ ಬಗ್ಗೆ ತಟಸ್ಥರಾಗಿರ್ತಾರೆ ಅಂತ ಅನ್ನೋದನ್ನೊಂದನ್ನ ನಾವು ಗಮನಿಸಬೇಕು. ಇದಕ್ಕೆ ಕೃತಯುಗದಲ್ಲಿ ಸತ್ಯವ್ರತ ಅಂತನೋ, ತ್ರೇತಾಯುಗದಲ್ಲಿ ಮಹದ್ಗಿರಿ, ಮತ್ತೆ ದ್ವಾಪರ ಯುಗದಲ್ಲಿ ಪಿಂಗಲ ಅಂತ ಹೇಳಿ, ಕಲಿಯುಗದಲ್ಲಿ ಇದಕ್ಕೆ ಶಂಬಲ ಅಂತ ಹೆಸರುಗಳಿವೆ. 68 ತೀರ್ಥಗಳಿವೆ ಅಂತಲ್ಲಿ, ಭವಿಷ್ಯಗಂಗಾ ಮೊದಲಾದದ್ದೆಲ್ಲ ಅಂತ ಹೀಗೆ ಅಲ್ಲಿ ವರ್ಣನೆ ಮಾಡ್ತಾರೆ. ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ಟಿಷ್ಯ ಬೃಹಸ್ಪತಿ ಪುಷ್ಯ ಬೃಹಸ್ಪತಿ ಏಕರಾಶ್ಯಾಂ ಸಮೇಷ್ಯಂತಿ ತದಾ ಭವತಿ ತತ್ಕೃತಂ. ಇದು ಭಾಗವತದ ದ್ವಾದಶ ಸ್ಕಂದದಲ್ಲಿ ಬಂದಿರುವ ವಿಷಯ. ಸೂರ್ಯ, ಚಂದ್ರ, ಗುರು, ಪುಷ್ಯ ಇವರೆಲ್ಲ ಏಕರಾಶಿಯಲ್ಲಿ ಇದ್ದಾಗ ಆ ಕಲ್ಕಿ ರೂಪನಾದ ಪರಮಾತ್ಮನ ಅವತಾರ ಆಗ್ತದಂತೆ ಆ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆ ಕಲ್ಕಿ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ವರ್ಣಿಸ್ತಾರೆ 32ನೇ ಅಧ್ಯಾಯದಲ್ಲಿ. ಕಲೆಯಸ್ತು ಕಾತ್ಕಾರತ ಏವ ಕಲ್ಕಿ. ಈ ಕಲಿಯನ್ನ ತಿರಸ್ಕಾರ ಮಾಡೋದ್ರಿಂದ, ಕಲಿಯನ್ನ ತಿರಸ್ಕಾರ ಮಾಡಿ ಅವನ ಪ್ರಭಾವವನ್ನು ತಡೆಗಟ್ಟೋದ್ರಿಂದ ಅವನಿಗೆ ಕಲ್ಕಿ ಅಂತ ಕರೀತಾರೆ. ಮುಂದೆ ಈ 6 ಪ್ರಯಾಗಗಳು, ಅವುಗಳ ಬಗ್ಗೆ ವರ್ಣನೆ ಕಾಣಿಸ್ತದೆ. ಈ ಋಷಿಕೇಶ ಹರಿದ್ವಾರಗಳ ಮೂಲಕ ಬದರಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡುವಾಗ ಅನೇಕ ಪ್ರಯಾಗಗಳೇನು ಕಾಣ್ತವೆ, ಅವುಗಳ ವರ್ಣನೆ ಇದೆ. ಈ ಪ್ರಯಾಗ ಅಂತಂದ್ರೆ ಸಾಮಾನ್ಯ ಶಬ್ದಕ್ಕೆ ಅರ್ಥ 2 ನದಿಗಳ ಸಂಗಮ ಅಂತ ಅಷ್ಟೇ ಅರ್ಥ. ಇವತ್ತಿನ ಅಲಹಾಬಾದ್ ಪ್ರಯಾಗ ಅಂತ ಏನಿದೆಯಲ್ಲ, ಅದಕ್ಕೂ ಕೂಡ ಪ್ರಯಾಗ ಅಂತ ಹೆಸರು ಬರ್ಲಿಕ್ಕೆ ಏನು ಕಾರಣ ಅಂದ್ರೆ ಗಂಗೆ ಮತ್ತೆ ಸರಸ್ವತಿ, ಯಮುನಾ ನದಿ, ಈ 3 ನದಿಗಳ ಸಂಗಮ ಆದ್ರಿಂದ ಅದು ಪ್ರಯಾಗ. ಆದ್ರೆ ಎಲ್ಲಾ ಪ್ರಯಾಗಗಳಲ್ಲಿ ಇದು ಮುಖ್ಯ ಪ್ರಯಾಗ ಆದ್ರಿಂದ ಅದನ್ನ ಒಂದನ್ನೇ ಪ್ರಯಾಗ ಅಂತ ಜನ ಹೆಚ್ಚು ಹೇಳ್ತಾರೆ. ಅದನ್ನು ಹೊರತುಪಡಿಸಿ ಇವು ಕೂಡ ಪ್ರಯಾಗಗಳೇ. ಈ 6 ಪ್ರಯಾಗಗಳೇನಿವೆ ತಮ್ಮ ವೇಗವಾಗಿ ಹರಿಯುವುದರಿಂದ ನಮ್ಮ ಕಾಮಕ್ರೋಧ ಮೊದಲಾದ ದೋಷಗಳನ್ನೆಲ್ಲ 6 ಶತ್ರುಗಳನ್ನ ಉನ್ಮೂಲನ ಮಾಡ್ತವೆ. ಮತ್ತೆ ಪಾಪವೆಂಬ ಕೆಸರನ್ನು ಕೂಡ ಅವು ಸ್ವಚ್ಛಪಡಿಸ್ತವೆ ಅಂತ ಅದರ ವರ್ಣನೆ ಇದೆ. ಪಾಪಾಖ್ಯಂ ಪಂಕಂ ಪ್ರಕ್ಷಾಲಯಂತುನಃ. ಸ್ವವೇಗೇನ ಅಂತ ಒಂದು ಶಬ್ದ ಇದೆ, ಪಾಪಾಖ್ಯಂ ಪಂಕಂ ಅಂತ 2 ಶಬ್ದ ಇದೆ. ಇವೆರಡನ್ನೂ ಕೂಡ ನಾವು ಆ ನದಿಗಳನ್ನು ನೋಡಿ ತಿಳ್ಕೋಬೇಕು. ಆ ನದಿಗಳು ಮೇಲಿನಿಂದ ಕೆಳಗೆ ಹರಿಯೋದ್ರಿಂದ ಆ ಎಲ್ಲ ಶಾಖೆಗಳು ಬಹಳ ವೇಗವಾಗಿ ಹರಿತವೆ. ಇವತ್ತಿಗೂ ಕೂಡ ಅಷ್ಟು ವೇಗವಾಗಿ ಹರಿಯೋದ್ರಿಂದ ಅಷ್ಟೇ ವೇಗದಲ್ಲಿ ನಮ್ಮ ಪಾಪಗಳನ್ನು ಕೂಡ ನಾಶಪಡಿಸಲಿ ಅಂತ ಒಂದು ಅರ್ಥ. ಮತ್ತೆ ಅತ್ಯಂತ ಸ್ವಚ್ಛವಾದ ನೀರಾದ್ರಿಂದ ಅದಕ್ಕೆ ಕೆಸರೇ ಇರೋದಿಲ್ಲ, ಕೆಸರನ್ನು ಹುಡುಕಬೇಕಾಗ್ತದೆ ಅಲ್ಲಿ ಬಹಳ ಕಷ್ಟಪಟ್ಟು. ಹೀಗೆ ಪಾಪ ಅನ್ನುವ ಕೆಸರನ್ನು ಕೂಡ ಅವು ಸ್ವಚ್ಛಪಡಿಸಬೇಕು. ಇವು ಒಟ್ಟು 6 ಪ್ರಯಾಗಗಳು. 6 ಪ್ರಯಾಗಗಳು ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ, ಈ ಋಷಿಕೇಶ ಹರಿದ್ವಾರ ಈ ಮಾರ್ಗಗಳಿಂದ ಪ್ರಯಾಣ ಮಾಡಿದಾಗ ಮೊದಲು ದೇವಪ್ರಯಾಗ ಅಂತ ಕಾಣಿಸ್ತದೆ. ಮೇಲಿನಿಂದ ಬರುವಾಗ ಮೊದಲು ಕೇಶವ ಪ್ರಯಾಗ ಅಂತ ಕಾಣಿಸ್ತದೆ. ಅದು ಅಲ್ಲಿಂದ ಯಾವ ಪ್ರಯಾಗ ಮೊದಲಿದೆ ಅಲ್ಲಿಂದಲೇ ನಾವು ಶ್ರವಣ ಮಾಡಿದರೆ ಯಾವ್ಯಾವ ನದಿಗಳ ಸಂಗಮ ಅಲ್ಲಿದೆ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಕೇಶವ ಪ್ರಯಾಗ ಅಂತ ಏನಿದೆ
ಅದು ಬದರಿನಾರಾಯಣನ ದೇವಾಲಯದಿಂದ ಸುಮಾರು 3-4 ಕಿಲೋಮೀಟರ್ ದೂರ ಇರುವಂತಹ ಒಂದು ಸಂಗಮ ಪ್ರದೇಶ. ಅಲ್ಲಿ ಈ ಸರಸ್ವತಿ ನದಿ ಮತ್ತು ಅಲಕನಂದಾ ನದಿ ಇವೆರಡು ಕೂಡ ಮೊದಲನೇ ಬಾರಿಯಾಗಿ ಸಂಗಮ ಪಡ್ಕೊಳ್ತವೆ. ಅಲಕನಂದಾ ನದಿ ಆ ಕೇಶವ ಪ್ರಯಾಗದಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿ ವಸುಧಾರ ಅಂತ ಒಂದು ಪ್ರದೇಶ ಇದೆ. ಆ ವಸುಧಾರ ಪ್ರದೇಶದ ಬಗ್ಗೆನೂ ಕೂಡ ಮುಂದೆ ಇದೇ ತೀರ್ಥ ಪ್ರಬಂಧದಲ್ಲೇ ನೋಡ್ತೇವೆ. ಆ ವಸುಧಾರ ಅನ್ನುವ ಪ್ರದೇಶದಲ್ಲಿ ಜಲಪಾತದ ರೂಪದಲ್ಲಿ ಈ ಅಲಕನಂದಾ ನದಿ ಕಾಣಿಸ್ಕೊಳ್ತದೆ. ಅಲಕನಂದಾ ನದಿ ಅಲ್ಲಿಂದ ಹರಿದು ಬಂದು ಈ ಕೇಶವ ಪ್ರಯಾಗ ಈ ಭಾಗದಲ್ಲಿ ಆ ಸರಸ್ವತಿ ನದಿಯ ಜೊತೆಗೆ ಸೇರ್ತದೆ. ಅವೆರಡು ನದಿಗಳು ಹರಿದು ಕೆಳಗೆ ಬರ್ತವೆ. ಮುಂದೆ ಈ ಕೇಶವ ಪ್ರಯಾಗದ ಬಳಿಕ ವಿಷ್ಣು ಪ್ರಯಾಗ ಅಂತ ಒಂದಿದೆ. ಆ ವಿಷ್ಣು ಪ್ರಯಾಗದಲ್ಲಿ ವಿಷ್ಣು ಗಂಗಾ ಅನ್ನುವಂಥ ಒಂದು ಶಾಖೆ ಹರಿದು ಬರ್ತದೆ. ಈ ಕಡೆ ಅಲಕನಂದಾ ನದಿ ಬಂದಿದೆ ಮೇಲಿಂದ. ಆ ಅಲಕನಂದಾ ನದಿ ಸರಸ್ವತಿಯನ್ನು ಕೂಡ ಒಳಗೊಂಡಿದೆ. ಆ ಸರಸ್ವತಿ ನದಿಗೆ ಅಲ್ಲಿ ಹೆಸರಿಲ್ಲ, ಅದು ಅಲಕನಂದಾ ನದಿಗಳು ಸೇರಿ ಹೋಗಿದೆ. ಈ ಅಲಕನಂದಾ ನದಿ ಮತ್ತು ವಿಷ್ಣು ಗಂಗಾ ಇವೆರಡೂ ಕೂಡ ಸೇರಿಕೊಂಡು ಮುಂದೆ ಹರಿತವೆ. ಇದು ಕೆಳಗಿನಿಂದ ಆರಂಭಿಸಿದ್ರೆ ಸುಮಾರು 250 ಕಿಲೋಮೀಟರ್ ದೂರ ಇದೆ. ಕೆಳಗಿನಿಂದ ಋಷಿಕೇಶ ಹರಿದ್ವಾರಗಳಿಂದ ಇದು 250 ಕಿಲೋಮೀಟರ್ ದೂರ. ಮೇಲಿನಿಂದ ಒಂದು 50 ಕಿಲೋಮೀಟರ್ ಕಡಿಮೆ. ಬದ್ರಿ ಕ್ಷೇತ್ರದಿಂದ 50 ಕಿಲೋಮೀಟರ್ ಕಡಿಮೆ ಇದೆ. ಯಾಕಂದ್ರೆ ಸುಮಾರು 300 ಕಿಲೋಮೀಟರ್ ಋಷಿಕೇಶ ಹರಿದ್ವಾರಗಳಿಂದ ಬದ್ರಿ ಕ್ಷೇತ್ರದವರೆಗೆ 300 ಕಿಲೋಮೀಟರ್ ಇದೆ. ಅದರಲ್ಲಿ ಬದ್ರಿ ಕ್ಷೇತ್ರದ ಬಳಿಕ 50 ಕಿಲೋಮೀಟರ್ ದೂರದಲ್ಲಿ ಈ ವಿಷ್ಣು ಪ್ರಯಾಗ ಅಂತ ಒಂದಿದೆ. ಅದಾದ ಬಳಿಕ ಬರುವ ಪ್ರಯಾಗವೇ ನಂದ ಪ್ರಯಾಗ. ಇದು ಋಷಿಕೇಶ ಹರಿದ್ವಾರಗಳಿಂದ 192 ಕಿಲೋಮೀಟರ್ ದೂರದಲ್ಲಿ, ಮೇಲಿನಿಂದ ಸುಮಾರು 108 ಕಿಲೋಮೀಟರ್ ದೂರದಲ್ಲಿದೆ. ಅಂತೂ ಋಷಿಕೇಶ ಹರಿದ್ವಾರಗಳಿಂದ ಬದರಿ ಕ್ಷೇತ್ರ ತನಕ ಪ್ರಯಾಣ ಮಾಡುವಾಗ 70-80 ಕಿಲೋಮೀಟರ್ಗಳಿಗೆ ಸರಾಸರಿ ಒಂದೊಂದು ಪ್ರಯಾಗ ನಮ್ಮ ದೃಷ್ಟಿಗೆ ಬಿದ್ದೇ ಬೀಳುತ್ತದೆ. ಆ ನಂದ ಪ್ರಯಾಗದಲ್ಲಿ ಏನಿದೆ ಅಂತಂದ್ರೆ ಅಲಕನಂದಾ ನದಿ ಅಂತೂ ಇದ್ದೇ ಇದೆ. ಅಲ್ಲಿ ನಂದಾಕಿನಿ ಎನ್ನುವ ಮತ್ತೊಂದು ಗಂಗೆಯ ಶಾಖೆ ಅದರ ಜೊತೆ ಸೇರ್ಕೊಂಡಿರ್ತದೆ. ಅದರ ಬಳಿಕನೇ ಈ ಕರ್ಣಪ್ರಯಾಗ ಅಂತ ಮತ್ತೊಂದಿದೆ. ಅದು ಋಷಿಕೇಶ ಹರಿದ್ವಾರಗಳಿಂದ 173 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 125 ಕಿಲೋಮೀಟರ್ ದೂರ ಮೇಲಿನಿಂದ, ಬದರಿಯಿಂದ ಕೆಳಗೆ ಬರುವಾಗ 125 ಕಿಲೋಮೀಟರ್ ದೂರ, ಕೆಳಗಿನಿಂದ ಮೇಲೆ ಹೋಗುವಾಗ 173 ಕಿಲೋಮೀಟರ್ ದೂರ. ಅಲ್ಲಿ ಪಿಂಡಾರ ಅನ್ನುವ ಒಂದು ಶಾಖ ಮತ್ತು ಅದು ಈ ಅಲಕನಂದಾ ನದಿಯ ಜೊತೆಗೆ ಸೇರಿ ಮುಂದೆ ಹರಿಯುತ್ತದೆ. ಮುಂದಿರುವಂಥದ್ದೇ ರುದ್ರಪ್ರಯಾಗ. ಅದು ಋಷಿಕೇಶ ಹರಿದ್ವಾರಗಳಿಂದ 138 ಕಿಲೋಮೀಟರ್ ದೂರದಲ್ಲಿ, ಮತ್ತೆ ಮೇಲಿನಿಂದ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ, ಬದರಿಯಿಂದ ಕೆಳಗೆ ಬರುವಾಗ 160 ಕಿಲೋಮೀಟರ್ ದೂರದಲ್ಲಿ ಆ ರುದ್ರಪ್ರಯಾಗ ಇದೆ. ಆ ರುದ್ರಪ್ರಯಾಗದಲ್ಲಿ ಅಲಕನಂದಾ ನದಿಗೆ ಮಂದಾಕಿನಿ ಎನ್ನುವ ನದಿ ಸೇರ್ಕೊಂಡಿದೆ. ಅದರ ಬಳಿಕ ಕೊನೆಯದಾಗಿ ಬರುವುದೇ ದೇವಪ್ರಯಾಗ ಅಂತ ಹೇಳಿ. ಅದು ಋಷಿಕೇಶ ಹರಿದ್ವಾರಗಳಿಂದ 68 ಕಿಲೋಮೀಟರ್ ದೂರದಲ್ಲಿದೆ. ಮೇಲಿನಿಂದ ಬರುವಾಗ ಸುಮಾರು 232 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಭಾಗೀರಥಿ ಅಂತ ಒಂದು ಶಾಖೆ ಮತ್ತು ಅಲಕನಂದ ಅಂತ ಮೇಲಿಂದ ಬರುವ ಶಾಖೆ ಇವೆಲ್ಲ ಸೇರಿ ಗಂಗಾ ನದಿ ರೂಪದಲ್ಲಿ ಮುಂದೆ ಹರಿತವೆ. ಅಲ್ಲಿಂದ ಮುಂದೆ ಅದಕ್ಕೆ ಸಾಮಾನ್ಯವಾಗಿ ಗಂಗೆ ಅಂತ ಕರೀತಾ ಹೋಗ್ತಾರೆ. ಆ ಗಂಗಾ ನದಿಯೇ ಈ ಪ್ರಯಾಗದಲ್ಲಿ ಮತ್ತೊಂದು ಬಾರಿ ಯಮುನೆ ಸರಸ್ವತಿ ಜೊತೆ ಸೇರಿ ನದಿಯಾಗಿ ಮಹಾನದಿಯಾಗಿ ಮುಂದೆ ಹರಿತದೆ. ಅದಕ್ಕೆ ಅಲಹಾಬಾದ್ ಅಂತ ಕರೀತಾರೆ. ಈಗ ಪ್ರಯಾಗರಾಜ ಅಂತ ಕರೀಲಿಕ್ಕೆ ಏನು ಕಾರಣ? ಈ ಎಲ್ಲ ಪ್ರಯಾಗಗಳಿಗಿಂತ ಅದು ದೊಡ್ಡ ಪ್ರಯಾಗ, ಹೆಚ್ಚು ಖ್ಯಾತವಾದದ್ದು, ಹೆಚ್ಚು ಪುಣ್ಯದಾಯಕವಾದದ್ದು. ಅದಕ್ಕೆ ಆ ಹೆಸರಿನಿಂದ ಕರೀತಾರೆ. ಈ ಸಣ್ಣ ಸಣ್ಣ ಪ್ರಯಾಗಗಳಿವೆಯಲ್ಲ, ಇವುಗಳ ಬಗ್ಗೆ ಎಲ್ಲ ಮಹಾಭಾರತದ ವನಪರ್ವದಲ್ಲಿ ಏನು ಉಲ್ಲೇಖ ಬಂದಿಲ್ಲ. ಆದರೆ ಆ ಅಲಹಾಬಾದಿನ ಪ್ರಯಾಗರಾಜ ಏನಿದೆ ಅದರಲ್ಲಿ ಈ ಪಾಂಡವರು ವನಪರ್ವದಲ್ಲಿ ಮಾಡುವ ತೀರ್ಥಯಾತ್ರಾ ಏನಿದೆ ಆ ಸಂದರ್ಭದಲ್ಲಿ ಆ ಪ್ರಯಾಗ ಕ್ಷೇತ್ರವನ್ನು ಕೂಡ ವರ್ಣನೆ ಮಾಡ್ತಾರೆ. ಮುಂದೆ ಈ 6 ಪ್ರಯಾಗಗಳ ಬಳಿಕ ಇರುವಂಥದ್ದೇ ಬದರಿ ಕ್ಷೇತ್ರ. ಅಮರಿ ಭ್ರಮರಿ ಪುಂಜ ಸುಮರೀಚಿ ಭಿಹಿ ಅಂಜಿತಾ ಬದರಿ ವದರೆ ಕಿಂ ಅಧರಿ ಕುರುತೆ ನಸ. ಈ ಬದರಿ ಕ್ಷೇತ್ರದ ಮಹತ್ವ ಎಂಥದ್ದಿದೆ. ಉಳಿದ ಎಲ್ಲ ಕ್ಷೇತ್ರಗಳು ಕೂಡ ಬದರಿ ಕ್ಷೇತ್ರ ಕೆಳಗೆ ಮಹತ್ವದ ದೃಷ್ಟಿಯಿಂದ. ಯಾಕೆಂದ್ರೆ ಅಲ್ಲಿ ದೇವತಾ ಸ್ತ್ರೀಯರು ಬಂದು ವಿಹರಿಸ್ತಾ ಇರ್ತಾರೆ.
ಆ ದೇವತಾ ಸ್ತ್ರೀಯರು ಹೆಣ್ಣು ದುಂಬಿಗಳಂತೆ, ಸ್ತ್ರೀ ದುಂಬಿಗಳಂತೆ, ಸ್ತ್ರೀ ಭ್ರಮರಗಳಂತೆ ಅಲ್ಲಿ ವಿಹರಿಸ್ತಿರ್ತಾರೆ. ಬದರಿ ಕ್ಷೇತ್ರ ಅವರಿಂದ ಸುಶೋಭಿತ ಆಗಿದೆ, ಅಲಂಕೃತ ಆಗಿದೆ. ಆ ಕ್ಷೇತ್ರ ಬೇರೆ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಮೀರಿಸಿದೆ. ಈ ಎಲ್ಲಾ ಈ ಶ್ಲೋಕಗಳಲ್ಲಿ ಬೇರೆ ಬೇರೆ ಅಲಂಕಾರಗಳಿವೆ. ಆ ಅಲಂಕಾರಗಳನ್ನು ಕೂಡ ವಾದಿರಾಜ ಸ್ವಾಮಿಗಳು ಶಬ್ದಾಲಂಕಾರ ಅಲ್ಲದೆ ವಾಕ್ಯಾಲಂಕಾರ, ಅರ್ಥಾಲಂಕಾರಗಳನ್ನೆಲ್ಲ ಅಲ್ಲಿ ಕೋಣಿಸಿರ್ತಾರೆ. ಅದು ಈ ಪ್ರವಚನದಲ್ಲೆಲ್ಲ ಬೇಡ ಅಂತ ನಾನು ಹೇಳ್ತಿಲ್ಲ. ಹೆಚ್ಚಾಗಿ ಒಂದ್ ಕಡೆ ವಿನಿಮಯ ಅಲಂಕಾರ, ಮತ್ತೊಂದ್ ಕಡೆ ಛೇಕಾನುಪ್ರಾಸ ಅಲಂಕಾರ ಅಂತ ಹೀಗೆಲ್ಲ ಇದೆ. ಇತ್ತೀಚೆಗೆ ಅಲಂಕಾರ ಶಾಸ್ತ್ರವನ್ನು ನಾನು ಕೂಡ ಮನನ ಮಾಡಲಿಲ್ಲ. ಆದ್ರಿಂದ ಸುಮ್ಮನೆ ಅಲ್ಲಿದೆ ಅಂತ ಹೇಳಬಹುದು. ಅದ್ರ ಲಕ್ಷಣಗಳನ್ನೆಲ್ಲ ಈಗ ಮತ್ತೆ ನೆನಪು ಮಾಡ್ಕೊಳ್ಳೋದೇನು ಬೇಡ. ಬಹಳ ಇಂಥ ನಮ್ಮ ಕಥೆಯ ಓಟಕ್ಕೆ ಅದು ವಿಘ್ನಕಾರಕ ಆಗೋದು ಬೇಡ ಅಂತ ಅದನ್ನೇನು ಹೇಳ್ತಿಲ್ಲ. ಮಹಾಭಾರತದಲ್ಲಿ, ಹರಿವಂಶದಲ್ಲಿ, ಭಾಗವತ ಮೊದಲಾದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಈ ಬದರಿ ಕ್ಷೇತ್ರದ ವರ್ಣನೆ ಇದೆ. ಇಲ್ಲಿ ಆ ಗಂಗಾ ನದಿಯನ್ನು ಹರಿತದಲ್ಲ, ಅಲಕನಂದಾ ನದಿ ಅಂತ, ಅತ್ಯಂತ ಪವಿತ್ರವಾದ ನದಿ, ಭಗವಂತನ ಪಾದೋದಕ. ಈ ಹಿಂದೆ ನಾರದ, ಬ್ರಹ್ಮಾದಿ ದೇವತೆಗಳು, ಧ್ರುವ, ಪೃಥು ಮೊದಲಾದ ರಾಜರು ಇಲ್ಲಿ ಭಗವಂತನನ್ನ ಸೇವಿಸಿದಂತಹ ಒಂದು ಪ್ರದೇಶ. ಈ ಶ್ರೀಮನ್ನಾರಾಯಣ ಯಮಧರ್ಮನ ಮಗನಾಗಿ, ಧರ್ಮನ ಪುತ್ರನಾಗಿ ಅವತರಿಸಿ ತಪಸ್ಸು ಮಾಡಿದ. ತಾನೊಬ್ಬನೇ ಅವತರಿಸಲಿಲ್ಲ, ನರನ ಜೊತೆಗೆ ಅವನು ಅವತರಿಸಿದ ಅಂತ ಒಂದು ಪವಿತ್ರವಾದಂತಹ ಪ್ರದೇಶ ಅದು. ಇವರ ತಪಸ್ಸಿಗೆ ಭಂಗ ತರಬೇಕು ಅಂತ ಇಂದ್ರ ಪ್ರಯತ್ನಿಸಿದ. ಆಗ ಮನ್ಮಥ, ಕಾಮ ಮೊದಲಾದವರೆಲ್ಲ ಅಲ್ಲಿ ಬಂದರು. ಅನೇಕ ಅಪ್ಸರೆಯರನ್ನು ಕೂಡ ತಮ್ಮ ಜೊತೆ ಕರ್ಕೊಂಡು ಬಂದಿದ್ರು. ನೀವು ಯಾವ ಅಪ್ಸರೆಯನ್ನು ಕರ್ಕೊಂಡು ಬಂದಿದ್ದೀರಿ, ಆ ಯಾವ ಅಪ್ಸರೆಯರು ಕೂಡ ನನ್ನ ಮನಸ್ಸಿಗೆ ಯಾವುದೇ ಥರದ ಭಂಗ ತರಲಾರದು ಅಂತ ತೋರಿಸ್ಲಿಕ್ಕಾಗಿ ನಾರಾಯಣ ತನ್ನ ತೊಡೆಯಿಂದ ಆ ಊರ್ವಶಿಯನ್ನ ಹುಟ್ಟಿಸಿದ. ಮತ್ತೆ ಈ ಹರಿವಂಶ ಮೊದಲಾದ ಕಡೆಗಳಲ್ಲಿ ಬರುವಂತೆ ಘಂಟಾಕರ್ಣರು ಅಂತಿಬ್ಬರು ಭೂತಗಣಗಳು, ಶಿವನ ಭೂತ ಗಣದ ಸದಸ್ಯರು. ಅವರಿಗೆ ಕೃಷ್ಣ ಆ ರೂಪ ತನ್ನ ದರ್ಶನ ಕೊಟ್ಟಿದ್ದ. ಅವರು ಶಿವನ ಆದೇಶದಂತೆ ಕೃಷ್ಣನ ಬಳಿಗೆ ಹೊರಟಿದ್ರು. ಕೃಷ್ಣನು ಕೂಡ ಅಲ್ಲೇ ಬದರಿ ಕ್ಷೇತ್ರಕ್ಕೆ ಬಂದಿದ್ದ. ಅಲ್ಲಿ ಅವರಿಬ್ಬರಿಗೂ ಭೇಟಿಯಾಯಿತು ಅಂತ ಈ ತಾತ್ಪರ್ಯ ನಿರ್ಣಯ ಮೊದಲಾದ ಕಡೆಗಳಲ್ಲಿ ಹರಿವಂಶದಲ್ಲಿ ವರ್ಣನೆ ಇದೆ. ಭೀಮಸೇನ ಮೊದಲಾದ ಪಾಂಡವರು ಕೂಡ ಅವತಾರ ಮಾಡಿದ್ದಲ್ಲ ಈ ಒಂದು ಪರಿಸರದಲ್ಲಿ ಅಂತ ಹೇಳ್ತಾರೆ. ಇದು ತೀರ್ಥಯಾತ್ರಾ ಸಂದರ್ಭದಲ್ಲೂ ಈ ಕ್ಷೇತ್ರವನ್ನು ಅವರು ಭೇಟಿ ಮಾಡಿದರು. ನಮಗೆ ಈ ಬದರಿ ಕ್ಷೇತ್ರದ ಬಗ್ಗೆ ಹಿಂದೆ ವನಪರ್ವದಲ್ಲಿ ಶ್ರವಣ ಮಾಡಿದ್ದು ಗೊತ್ತಿದೆ. ಈ ಬದರಿ ಕ್ಷೇತ್ರ ಭಾರತ ದೇಶದ, ನಮ್ಮ ದಕ್ಷಿಣ ಭಾರತದ ಎಲ್ಲ ಆಚಾರ್ಯರಿಗೂ ಕೂಡ ಅತ್ಯಂತ ಗಾಢವಾದ ಸಂಬಂಧವನ್ನು ಪಡ್ಕೊಂಡಿರುವಂತಹ ಕ್ಷೇತ್ರ. ಮೊದಲಿಗೆ ಶಂಕರಾಚಾರ್ಯರು ಅಲ್ಲಿ ನದಿಯಲ್ಲಿ ಗುಪ್ತವಾಗಿದ್ದಂತಹ ನಾರಾಯಣನ ವಿಗ್ರಹವನ್ನ ಮೇಲೆ ತಂದು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ಅಲ್ಲಿ ಆ ಕೇರಳದ ನಂಬೂದರಿ ಬ್ರಾಹ್ಮಣರನ್ನೇ ಅರ್ಚಕರನ್ನಾಗಿ ನೇಮಿಸಿದರು ಬದರಿ ಕ್ಷೇತ್ರದೊಳಗೆ. ಇವತ್ತು ಕೂಡ ಆ ಕೇರಳದ ನಂಬೂದರಿ ಬ್ರಾಹ್ಮಣರೇ ಅಲ್ಲಿ ಅರ್ಚಕರಾಗಿದ್ದಾರೆ. ಅದು ಶಂಕರಾಚಾರ್ಯರ ಕಾಲದಿಂದ ನಡ್ಕೊಂಡು ಬಂದಂತಹ ಒಂದು ವ್ಯವಸ್ಥೆ. ದೇವಾಲಯದ ಆಡಳಿತ ಎಲ್ಲ ಉತ್ತರ ಪ್ರದೇಶದವ್ರ ಕೈಯಲ್ಲಿದೆ. ಆದರೆ ಆ ಅರ್ಚಕರು ಮಾತ್ರ ಈ ನಂಬೂದರಿ ಬ್ರಾಹ್ಮಣರಾಗಿರ್ತಾರೆ. ನಂಬೂದರಿ ಇರ್ಬೋದು, ಬೇರೆ ಯಾವುದೋ ಒಂದು ಹೆಸರು ಇರ್ಬೋದು, ಮತ್ತು ಕೇರಳದ ಬ್ರಾಹ್ಮಣರಾಗಿರ್ತಾರೆ. ಹೀಗೆ ಶಂಕರಾಚಾರ್ಯರ ಸಂಬಂಧವನ್ನು ಪಡ್ಕೊಂಡಂತಹ ಒಂದು ಪ್ರದೇಶ ಅದು. ಮಧ್ವಾಚಾರ್ಯರು ಕೂಡ ತಮ್ಮ ಮೊದಲನೇ ಬದರಿ ಪ್ರವಾಸ ಸಂದರ್ಭದಲ್ಲಿ ತಾವು ಬರೆದ ಗೀತಾಭಾಷ್ಯವನ್ನು ಭಗವಂತನಿಗೆ ಅರ್ಪಿಸಿದ್ದು. ಮುಂದೆ ಕಾಷ್ಠಮೌನ ಉಪವಾಸ ಮಾಡಿದ್ದು. ಕಾಷ್ಠಮೌನ ಅಂತಂದ್ರೆ, ಕಾಷ್ಠ ಅಂದ್ರೆ ಕಟ್ಟಿಗೆ, ಕಟ್ಟಿಗೆ ಅಂತ ಕೊರಡಿನಂತೆ ಇದ್ದು ಬಿಡೋದು, ಯಾವುದೇ ಕಾರ್ಯವನ್ನ, ಯಾವುದೇ ಮಾತನ್ನು ಆಡದೆ ಇರೋದು. ಅದಕ್ಕೆ ಕಾಷ್ಠಮೌನ ವ್ರತ ಅಂತ ಕರೀತಾರೆ. ಮತ್ತೆ ಶಿಷ್ಯರಿಗೆ ಸಂದೇಶ ಕೊಟ್ಟು, ನಾನು ನಾರಾಯಣನನ್ನ, ವೇದವ್ಯಾಸನನ್ನ ಭೇಟಿಯಾಗಲಿಕ್ಕೆ ದೊಡ್ಡ ಬದರಿಗೆ ಹೋಗ್ತೀನಿ ಅಂತ, ದೊಡ್ಡ ಬದರಿ, ಉತ್ತರ ಬದರಿ ಅಥವಾ ಮಹಾಬದರಿ ಅಂತ ಏನು ಕರ್ಸ್ಕೊತದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದು ಎಲ್ಲ ಇಲ್ಲಿಂದನೇ. ಅನಂತ ಮಠ ಅಂತ ಒಂದು ಪ್ರದೇಶ ಇದೆ ಅಲ್ಲಿ. ಆ ಮಠ ಅಂತಲೇ
ಅಲ್ಲಿ ಮಧ್ವವಿಜಯದ ಮಾತು ನೆನಪಿಗೆ ಬರ್ತಿಲ್ಲ ಇಲ್ಲಿ. ಅಂತೂ ಅನಂತ ಮಠ ಅನ್ನುವ ಪ್ರದೇಶದಲ್ಲಿ ಆಚಾರ್ಯರು ಇದ್ರು ಅಂತ ಮಧ್ವವಿಜಯದಲ್ಲಿ ಉಲ್ಲೇಖ ಇದೆ. ಮುಂದೆ ಆ ದೊಡ್ಡ ಬದಲಿಗೆ ಹೋಗಿ ಬಂದ್ರಲ್ಲ, ಬ್ರಹ್ಮಸೂತ್ರ ಭಾಷ್ಯವನ್ನ ರಚಿಸಿದರು. ಆ ಬ್ರಹ್ಮಸೂತ್ರ ಭಾಷ್ಯದ ರಚನೆ ಆಗಿದ್ದು ಮುಂದೆ ಸತ್ಯತೀರ್ಥರು ಅದರ ಆ ಬ್ರಹ್ಮಸೂತ್ರ ಭಾಷ್ಯದ ಒಂದು ಪ್ರತಿ ತೆಗೆದದ್ದು ಇದೆಲ್ಲವೂ ಕೂಡ ಮಧ್ವವಿಜಯದಲ್ಲಿ ವರ್ಣಿತ ಇದೆ. ಆ ಬದರಿ ಕ್ಷೇತ್ರದ ಮಹತ್ವ ಏನು? ಈ ತಿರುಪತಿಯ ವೆಂಕಟ ಕ್ಷೇತ್ರ ಏನಿದೆ ಅದು ಹೇಗೆ ಅತ್ಯಂತ ದೇವತಾ ಸನ್ನಿಧಾನ ಇದ್ದ ಕ್ಷೇತ್ರವೋ ಹಾಗೆ ಬದರಿ ಕ್ಷೇತ್ರದಲ್ಲಿ ನಾರಾಯಣ ಪರ್ವತ ಮತ್ತು ನರ ಪರ್ವತ ಅಂತ 2 ಪರ್ವತಗಳಿವೆ. ಆ ನಾರಾಯಣ ಪರ್ವತದ ಬಲಭಾಗದಲ್ಲಿಯೇ ಊರ್ವಶಿ ಪರ್ವತ ಅಂತ ಒಂದು ಪರ್ವತನೂ ಕೂಡ ಇದೆ. ಆ ಪರ್ವತದಲ್ಲಿ ಋಷಿಗಂಗಾ ಅಂತ ಒಂದು ಸಣ್ಣ ಕಾಲುವೆ ಹರಿದು ಬರ್ತದೆ. ಹರಿದು ಬಂದು ಈ ಅಲಕನಂದಾ ನದಿಗೆ ಸೇರ್ತದೆ. ಆ ಋಷಿಗಂಗಾ ಅಲ್ಲಿ ಊರ್ವಶಿ ಒಂದು ಸಣ್ಣ ದೇವಾಲಯ ಇದೆ. ವರ್ಷಕ್ಕೊಂದು ಬಾರಿ ಈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆ ಊರ್ವಶಿಯ ಜಾತ್ರಾ ಕೂಡ ನಡೀತದೆ. ಚಾತುರ್ಮಾಸಿ ಸಂದರ್ಭದಲ್ಲಿ ನಾರಾಯಣನ ಎಡೆತೊಡೆ ಮೇಲೆ ಕುತ್ಕೊಂಡಿರುವಂತಹ ಊರ್ವಶಿಯ ಒಂದು ವಿಗ್ರಹ ಅಲ್ಲಿದೆ. ನಾನು ಆ ಜಾತ್ರೆ ಒಳಗೆ ಭಾಗವಹಿಸಿದ್ದೆ ಅಲ್ಲಿ ಹೋದಾಗ ಅದೇ ಸಂದರ್ಭದಲ್ಲಿ. ಆದರೆ ನಾರಾಯಣನ ಎಡೆತೊಡೆ ಮೇಲೆ ಊರ್ವಶಿ ಕೂತ್ಕೊಂಡದ್ದು ಆದರೆ ನಮ್ಗೆ ಅಷ್ಟಿಗೆ ಸ್ಮರಣೆ ಇರಲಿಲ್ಲ. ಕೆಲವನ್ನ ಗ್ರಂಥದ ಆಧಾರದಿಂದ ಹೇಳ್ತಿದ್ದೀನಿ, ಕೆಲವನ್ನ ನೋಡಿದ ಆಧಾರದಿಂದ ಹೇಳ್ತಿದ್ದೇನೆ. ಅಂತೂ ಅಲ್ಲಿ ಜಾತ್ರೆ ಆಗೋದು, ಒಂದು ಊರ್ವಶಿ ದೇವಾಲಯ ಇರೋರು, ಒಂದು ಕಾಲುವೆ ಹರಿದು ಬರೋದು ಎಲ್ಲ ಹೌದು. ಇಷ್ಟಂತೂ ಸತ್ಯವೇ. ಈ ನಾರಾಯಣ ಪರ್ವತದ ಬುಡದಲ್ಲೇ ಅಲಕನಂದಾ ನದಿ ಭೋರ್ಗರಿತು ಹರಿದು ಬರ್ತದೆ. ನಾರಾಯಣ ಇಲ್ಲಿ ಧ್ಯಾನ ಮಗ್ನನಾಗಿದ್ದಾನೆ. ಅವನ ಸುತ್ತಲೂ ದೇವತಾ ಪರಿವಾರ ಇದೆ. ಈ ಘಂಟಾಕರ್ಣರು ಕೃಷ್ಣನ ದರ್ಶನ ಮಾಡಿ ಮುಕ್ತರಾದರು ಅಂತಿದೆಯಲ್ಲ, ಅವ್ರದ್ದು ಒಂದು ಸ್ಥಾನವೂ ಕೂಡ ದೇವಾಲಯದ ಹೊರ ಆವರಣದಲ್ಲಿದೆ. ಒಂದು ಕಡೆ ಗಂಗೆಯ ಶೀತಲವಾದ ನೀರು, ಮತ್ತೊಂದು ಕಡೆ ಬಿಸಿ ನೀರಿನ ಬುಗ್ಗೆಗಳು. ಹೀಗೆ ನಿಸರ್ಗದ ಒಂದು ವೈಚಿತ್ರ್ಯ ಅಲ್ಲಿ ಕಾಣಿಸ್ತದೆ. ಈ ಬದ್ರಿ ಕ್ಷೇತ್ರದಿಂದ ಮುಂದೆ ಉತ್ತರಕ್ಕೆ ಹೋಗುವಾಗ ಅಲ್ಲಿ 3 ಕಿಲೋಮೀಟರ್ ದೂರದಲ್ಲಿ ಕೇಶವ ಪ್ರಯಾಗ ಅಂತಿದೆ. ನಾವು ಅದನ್ನ ಈಗಾಗಲೇ ನೋಡಿದ್ದೇವೆ. ಆ ಕೇಶವ ಪ್ರಯಾಗ ಅನ್ನೋದು ಶಾಸ್ತ್ರದ ಹೆಸರು, ಪೌರಾಣಿಕ ಹೆಸರು. ಈಗ ಆ ಊರಿಗೆ ಮಾನ ಅಂತ ಕರೀತಾರೆ. ಮಾನ ಹಿಂದಿ ಭಾಷೆಯಲ್ಲಿ ಅದಕ್ಕೆ ಮಾನ ಅಂತ ಕರೀತಾರೆ. ಅದು ಕೇಶವ ಪ್ರಯಾಗ ಅಂತ ಊರು. ಆ ಕೇಶವ ಪ್ರಯಾಗದಲ್ಲೇ ಅಲಕನಂದಾ ನದಿ ಮತ್ತು ಸರಸ್ವತಿ ನದಿ ಎರಡು ಕೂಡ ಸೇರಿ ಮುಂದೆ ಬದರಿಯಿಂದ ದಕ್ಷಿಣಕ್ಕೆ ಕೆಳಗೆ ಹರಿಯೋದು. ಅಲ್ಲಿ ಈ ಗಣೇಶ ಗುಹಾ ಮತ್ತು ವ್ಯಾಸ ಗುಹಾ ಅಂತ 2 ಪ್ರದೇಶಗಳಿವೆ. ಇವನ್ನೆಲ್ಲ ನಾನು ಹೇಳಿರ್ತೇನೆ ಅಷ್ಟೇ. ಅವನ್ನ ಪೂರ್ಣವಾಗಿ ಅದು ಹಾಗೆ ಅದೇ ನಿರ್ದಿಷ್ಟ ಮಾಹಿತಿಗಳನ್ನು ನಾವು ನಂಬಬೇಕೋ ಬಿಡಬೇಕು ಅನ್ನೋದು ಅವರವರಿಗೆ ಬಿಟ್ಟದ್ದು. ಗಣೇಶ ಗುಹಾ ಅಂತಿದೆ, ಅಲ್ಲಿ ಗಣೇಶ ವಾಸ ಮಾಡಿಕೊಂಡಿದ್ದ. ವ್ಯಾಸ ಗುಹಾದಲ್ಲಿ ವ್ಯಾಸರು ವಾಸ ಮಾಡಿಕೊಂಡಿದ್ರು. ಆ ವ್ಯಾಸರು ಮಹಾಭಾರತವನ್ನು ಡಿಕ್ಟೇಟ್ ಮಾಡ್ತಿದ್ರು, ಇವನು ಬರ್ಕೊಂಡಿದ್ದ. ಇದೆಲ್ಲ ಅದೇ ಪ್ರದೇಶ ಅಂತ ಹೇಳ್ತಾರೆ. ಹೌದು, ಆದರೆ ಇದಕ್ಕೆಲ್ಲ ಶ್ಲೋಕದ ಆಧಾರಗಳಿಲ್ಲ, ಸುಮ್ಮನೆ ಅಲ್ಲಿ ತೋರಿಸ್ತಾರೆ ಅಷ್ಟೇ. ಮತ್ತೆ ಆ ವ್ಯಾಸ ಗುಹಾ ಅಂತ ಅನ್ನೋದೇನಿದೆ, ಅದು ದೂರದಿಂದ ಗುಹೆಯನ್ನು ನೋಡಿದ್ರೆ ಈ ತಾಳಪತ್ರ ಗ್ರಂಥಗಳನ್ನ ಒತ್ತೊತ್ತಾಗಿ ಇಟ್ಟಂತೆ ಕಾಣಿಸ್ತದೆ. ಪತ್ರಗಳಲ್ಲಿ ಒಂದೊಂದು ಹಾಳೆ ಹೇಗೆ ಬಿಡಿ ಬಿಡಿಯಾಗಿ ಕಾಣಿಸ್ತಿರ್ತಾವಲ್ಲ, ಹಾಗೆ ಆ ಕಲ್ಲಿನ ಪದರಗಳು ಬಿಡಿ ಬಿಡಿಯಾಗಿ ಕಾಣಿಸ್ತವೆ. ಕೆಲವು ಕಡೆ ಶಿಲಾ ಅಖಂಡವಾಗಿ ನುಣುಪಾಗಿರ್ತದೆ, ದೊಡ್ಡ ದೊಡ್ಡ ಬಂಡೆಕಲ್ಲು. ಇದು ಒಂದು ಬಂಡೆಕಲ್ಲು ಹೋದಾದ್ರೂ ಆ ನುಣುಪಾದ ಬಂಡೆಕಲ್ಲಲ್ಲ, ಇದು ನಡುವೆ ನಡುವೆ ಪದರಗಳಿರುವಂತಹ ಒಂದು ಬಂಡೆಕಲ್ಲು. ವ್ಯಾಸ ಗುಹಾ ಅಂತ ಅದನ್ನು ಕರೀತಾರೆ. ವೇದವ್ಯಾಸ ದೇವರು ಮತ್ತು ಗಣೇಶ ಅಲ್ಲಿ ಇದ್ದು ಈ ಮಹಾಭಾರತದ ರಚನೆಯ ಕಾರಣರಾದರು ಅಂತ ಹೇಳ್ತಾರೆ. ಈ ಏನು ಕೇಶವ ಪ್ರಯಾಗ ಅಂತ ಊರಿದೆಯಲ್ಲ, ಈ ಕೇಶವ ಪ್ರಯಾಗದ ಪಶ್ಚಿಮಕ್ಕೆ ಈ ವಸುಧಾರ ಅಂತ ಅಲಕನಂದಾ ನದಿ ಜಲಪಾತದ ರೂಪದಲ್ಲಿ ಹರಿದು ಬರೋದು. ಉತ್ತರಕ್ಕೆ ಮುಚುಕುಂದ ಗುಹಾ ಅಂತ ಒಂದು ಗುಹಾ ಇದೆ. ಅದನ್ನ ಇವತ್ತಿಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅಲ್ಲೇ ಒಂದು ಕೃಷ್ಣನ ಪಾದ ಇದೆ. ಮತ್ತೆ ಈ ಮುಚುಕುಂದ ಗುಹಾ ಅಂತ ಅನ್ನೋದು, ಆ ಮುಚುಕುಂದ ಗುಹಾ ಇರುವ ಪ್ರದೇಶ ಬದರಿಯಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲೇ ಇರ್ತದೆ. 12-13 ಕಿಲೋಮೀಟರ್ ದೂರದಲ್ಲೇ. ಅದೆಲ್ಲ ಭಾರತ ಮತ್ತೆ ಚೈನಾ ದೇಶದ ಗಡಿ ಭಾಗ. ಆದ್ದರಿಂದ ಉಳಿದ ದಿವಸಗಳಲ್ಲಿ ಅದನ್ನು ನೋಡ್ಲಿಕ್ಕೆ ಯಾರಿಗೂ ಬಿಡೋದೇ ಇಲ್ಲ. ಕೇವಲ ಕೃಷ್ಣಾಷ್ಟಮಿ ದಿವಸ ಮಾತ್ರ ಆ ಮುಚುಕುಂದ ಗುಹಾವನ್ನು ನೋಡ್ಲಿಕ್ಕೆ ಬಿಡ್ತಾರೆ. ಹಾಗೊಂದು ಬಾರಿ ಆ ಮುಚುಕುಂದ ಗುಹಾಕ್ಕೆ ಹೋದ ನೆನಪಿದೆ ನನಗೆ. ವಸುಧಾರ ಏನಿದೆ ಅದು ನಮ್ಮ ಭಾರತ ದೇಶದ ಗಡಿಯೊಳಗೆ ಬರೋದ್ರಿಂದ ವಸುಧಾರೆಗೆ ನಾವು ಯಾವಾಗ ಬೇಕಾದಾಗಲೂ ಹೋಗಬಹುದು, ನಿತ್ಯ ಹೋಗಬಹುದು. ಮುಚುಕುಂದ ಗುಹಾಕ್ಕೆ ಮಾತ್ರ
ಕೃಷ್ಣಾಷ್ಟಮಿ ದಿವಸವೇ ಹೋಗಬೇಕು. ಆವಾಗ ಒಂದು ದಿವಸ ಮಾತ್ರ ಮಿಲಿಟರಿಯವ್ರ ಪರ್ಮಿಷನ್ ಇರ್ತದೆ. ಕಾಲಯವನ ಅಲ್ಲಿಯೇ ಭಸ್ಮ ಆದ ಈ ಮುಚುಕುಂದನ ನೇತ್ರಾಗ್ನಿಗೆ ಅಂತ ಹೀಗೆಲ್ಲ ಖ್ಯಾತಿ ಏನಿದೆ ಅದು ಆ ಪ್ರದೇಶ ಅಂತ ಹೇಳ್ತಾರೆ. ಈ ಕೇಶವ ಪ್ರಯಾಗ ಅಂತಿದೆಯಲ್ಲ, ಅಲ್ಲಿ ಅಲಕನಂದಾ ನದಿ, ಸರಸ್ವತಿ ನದಿ ಇವೆರಡೂ ಸೇರ್ತಾವಲ್ಲ, ಅಲ್ಲಿ ಒಂದು ದೊಡ್ಡ ಸೇತುವೆ ಇದೆ. ಅದಕ್ಕೆ ಭೀಮ್ ಫೂಲ್ ಅಂತ ಕರೀತಾರೆ, ಅವರು ಭೀಮ ಸೇತು ಅಂತ ಕರೀತಾರೆ. ಒಂದು ಏಕಶಿಲೆಯ ಸೇತುವೆ ಅದು. ಪಾಂಡವರು ಸ್ವರ್ಗಾರೋಹಣ ಮಾಡುವಾಗ ಅವ್ರಿಗೆ ಅಲ್ಲಿಂದ ಮುಂದೆ ದಾಟಿ ಹೋಗಬೇಕಾಗಿತ್ತು. ಎಲ್ಲರಿಗೂ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಭೀಮಸೇನ ಒಂದು ದೊಡ್ಡ ಶಿಲೆಯನ್ನು ಅಲ್ಲಿ ಇಟ್ಟ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಅಷ್ಟು ದೊಡ್ಡ ಬಂಡೆಕಲ್ಲೇ ಆ ಕಡೆ ಈ ಕಡೆ ಇರುವ ಎರಡೂ ಪ್ರದೇಶಗಳಿಗೆ ಒಂದು ಆಧಾರ. ಕೆಳಗೆ ನದಿ ಹರಿತಿದೆ. ಈ ಸರಸ್ವತಿ ನದಿಯ ತೀರ ಇದೆಯಲ್ಲ, ಇದನ್ನೇ ಶಮ್ಯಾಪ್ರಾಸ ಅಂತ ಹೇಳ್ತಾರೆ. ಆಗಿರ್ಬೇಕು ಅಂತ ಕೆಲವರು ಊಹೆ ಮಾಡ್ತಾರೆ. ಭಾಗವತ ಪುರಾಣದಲ್ಲಿ ಶಮ್ಯಾಪ್ರಾಸ ಅಂತ 2ನೇ ಸ್ಕಂದದಲ್ಲಿ ಒಂದು ಉಲ್ಲೇಖ ಇದೆ. ಇತ್ತೀಚೆಗಷ್ಟೇ ಈ ಮಹಾಭಾರತದ ಶಾಂತಿ ಪರ್ವವನ್ನು ನಾನು ಹೇಳುವಾಗ ಆ ಶಮ್ಯಾಪ್ರಾಸ ಅಥವಾ ಶಮ್ಯಾಪಾತ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲ ಹೇಳಿದ್ದೆ, ನಿಮ್ಗೆ ಅದು ನೆನಪಿದ್ದಿರ್ಬೇಕು. ಭಾಗವತದಲ್ಲಿ ಇದಕ್ಕೆ ಶಮ್ಯಾಪ್ರಾಸ ಅಂತ ಹೆಸರಿದೆ, ಮಹಾಭಾರತದಲ್ಲಿ ಇದನ್ನೇ ಶಮ್ಯಾಪಾತ ಅಂತ ಕರೀತಾರೆ. ಅದೇನು ಶಮ್ಯಾಪಾತ ಅಥವಾ ಶಮ್ಯಾಪ್ರಾಸ ಅಂದ್ರೆ ಅದರ ಸಣ್ಣ ಸಣ್ಣ ವಿವರಗಳಿಗೆ ನನಗೆ ಈಗ ನೆನಪಿಲ್ಲ, ಅವತ್ತಿನ ಪ್ರವಚನದಲ್ಲಿ ಅದನ್ನು ಮುಗಿದೋಗಿದೆ. ಆದರೂ ತೀರ್ಥ ಪ್ರಬಂಧದಲ್ಲಿ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದೇನೆ ಅಷ್ಟೇ. ಶಮ್ಯ ಅನ್ನೋದೊಂದು ಒಂದು ನಿರ್ದಿಷ್ಟ ಒಂದು ಗಿಡ, ಆ ಗಿಡದ ಒಂದು ತುಂಡು ಅಂದ್ರೆ ನೈಸರ್ಗಿಕವಾದ ತುಣುಕಲ್ಲ, ಆ ಗಿಡದ ಒಂದು ತುಂಡನ್ನು ಕೆತ್ತಿ ಅದರ ಒಂದು ಗದೆಯ ರೂಪದಲ್ಲಿ ಆಯುಧ ಮಾಡಿರ್ತಾರೆ. ಒಂದು ಯಜ್ಞದಲ್ಲಿ ಉಪಯೋಗ ಆಗುವಂತಹ ಒಂದು ಆಯುಧ ಅಂದ್ರೆ ಯಾರನ್ನು ಬಿಡಲಿಕ್ಕಲ್ಲ, ಅದು ಆಯುಧವನ್ನ ನಿರ್ಮಾಣ ಮಾಡಿಟ್ಟಿರ್ತಾರೆ. ಆ ಆಯುಧದ ತುದಿಯಲ್ಲಿ ಕುಂಭಗಳು, ಕುಂಭ ಅಂದ್ರೆ ಯಜಮಾನನ ಪತ್ನಿ ತನ್ನ ತಲೆಗೆ ಸುತ್ತಕೊಳ್ಳುವಂತಹ ಕೆಲವು ಬಟ್ಟೆಗಳು, 8 ಬಟ್ಟೆಗಳು ಅಂತ ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ಅದಕ್ಕೆ ಕಟ್ಟಿರ್ತಾರೆ. ಈ ಒಂದು ಶಮ್ಯ ಏನಿರ್ತದಲ್ಲ, ಇದನ್ನ ಪುರೋಹಿತರಾದವರು ಅಥವಾ ಯಾರೋ ಒಬ್ರು ಒಂದು ಜಾಗದಲ್ಲಿ ನಿಂತ್ಕೊಂಡು ಬಲ ಪ್ರಯೋಗ ಮಾಡಿ ದೂರಕ್ಕೆ ಎಸಿಬೇಕು. ಪ್ರಾಸ ಅಂದ್ರೆ ಎಸೆಯೋದು, ಪಾತ ಅಂದ್ರೂ ಬೀಳಿಸೋದೆ. ಎಸೆದಾಗ ಆ ಎಲ್ಲಿ ಹೋಗಿ ಬೀಳ್ತದೆ ಅಂತ ಗುರ್ತು ಮಾಡ್ಕೊಳ್ಬೇಕು. ಗುರ್ತು ಮಾಡಿಕೊಂಡು ಅಲ್ಲಿಯವರೆಗೆ ಈ ಯಜ್ಞ ಮಾಡಬೇಕು. ಹೀಗೆಲ್ಲ ಅದರದ ವಿವರಣೆ ಇದೆ. ಹೌದು, ಯಜ್ಞ ವೇದಿಕೆಯೆಲ್ಲ ನಿರ್ಮಾಣ ಮಾಡಬೇಕು. ಯಜ್ಞ ವೇದಿಕೆ ನಿರ್ಮಾಣ ಮಾಡಿ ಯಜ್ಞದ ಕುಂಡ ಏನಿರ್ತದೆ, ಕುಂಡದಿಂದ ಅಗ್ನಿ ಆ ಗುರುತನ್ನು ದಾಟಿ ಹೊರಗೆ ಹೋಗಿದ್ರೆ ಈ ಯಜಮಾನ, ಪುರೋಹಿತ ಮೊದಲಾದವರೆಲ್ಲ ಅಲ್ಲಿ ಹೋಗಿ ರಾತ್ರಿ ಕಾಲ ವಾಸ ಮಾಡಬೇಕು. ಕೆಲವು ಮಂತ್ರಗಳನ್ನ ಪ್ರಾಯಶ್ಚಿತ್ತ ರೂಪದಲ್ಲಿ ಹೇಳಬೇಕು. ಆ ಗುರುತಿನ ಒಳಗೆ ಏನಾದರೂ ಈ ಕೆಂಡ ಅಗ್ನಿಯ ತುಣುಕುಗಳು ಕೆಂಡ ಬಿದ್ದರೆ ಅದಕ್ಕೊಂದು ಬೇರೆ ಮಾರ್ಗ ಇದೆ. ಈ ಸಣ್ಣ ಸಣ್ಣ ವಿವರಗಳನ್ನೆಲ್ಲ ನಾನು ಆ ಮಹಾಭಾರತ ಶಾಂತಿ ಪರ್ವತ ಪ್ರವಚನದಲ್ಲಿ ಹೇಳಿದ್ದೇನೆ. ನಾನು ಅದಕ್ಕೆ ಶಮ್ಯಾಪ್ರಾಸ ಅಂತ ಕರೀತಾರೆ, ಅಥವಾ ಶಮ್ಯಾಪಾತ ಅಂತ ಮಹಾಭಾರತದಲ್ಲಿ ಬಂದಿರೋದು. ಯಯಾತಿಯ ಖ್ಯಾತಿಯನ್ನು ಹೇಳುವಾಗ ಒಂದು ಪ್ರಸಂಗ ಅದು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ. ಈ ಶಮ್ಯಾಪ್ರಾಸ ಅಂತ ಅನ್ನೋದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೂಡ ಶಮ್ಯ ಯತ್ರ ಪ್ರಾಸ್ಯತೆ ಸಹ ಪ್ರದೇಶ ಅಂತ ಈ ಒಂದು ಉಲ್ಲೇಖ ಮಾಡಿದ್ದಾರೆ. ಅದನ್ನೆಲ್ಲ ಆವತ್ತಿನ ಶಾಂತಿ ಪರ್ವ ಪ್ರವಚನದಲ್ಲಿ ಹೇಳಿದ್ದೇನೆ. ಸುಮ್ಮನೆ ಈಗ ಎಷ್ಟು ನೆನಪಿದೆ ಅಷ್ಟನ್ನು ಹೇಳಿದ್ದೇನೆ. ಈ ಸರಸ್ವತಿ ನದಿಯ ತೀರದಲ್ಲೇ ಹಿಂದೆ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಋಷಿಗಳು ಮಾಡಿದ ಯಜ್ಞ, ಭೃಗು ಮುನಿಗಳು ಎಲ್ಲ ಕಡೆ ಸಂಚಾರ ಮಾಡಿ ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪಿಸಿದಿರುವಂತಿದೆಯಲ್ಲ, ಅದೆಲ್ಲ ಈ ಸರಸ್ವತಿ ನದಿ ಅಂತಂದ್ರೆ ವರ್ಣನೆ ಮಾಡ್ತಾರೆ. ಈ ಬದ್ರಿ ಕ್ಷೇತ್ರ ಏನಿದೆ ಅಲ್ಲ, ಅದಕ್ಕಿಂತ ಕೆಳಗೆ ದಕ್ಷಿಣಕ್ಕೆ 20 ಕಿಲೋಮೀಟರ್ ದೂರದಲ್ಲಿ ಪಾಂಡುಕೇಶ್ವರ ಅಂತ ಪ್ರದೇಶ ಇದೆ. ಅದು ಕೂಡ ಅಲಕನಂದಾ ನದಿಯ ತೀರವೇ. ಆ ಅಲಕನಂದಾ ನದಿಯ ಆ ತೀರದಲ್ಲೇ ಅವನು ವಾಸ ಮಾಡಿಕೊಂಡಿದ್ದ ಪಾಂಡು ಮಹಾರಾಜ. ಅವನಿಗೆ ಕಿಂದಮ ಋಷಿಗಳ ಶಾಪ ಬಂದಿತ್ತು ಅನ್ನೋದೆಲ್ಲ ಮಹಾಭಾರತ, ತಾತ್ಪರ್ಯ ನಿರ್ಣಯ, ಇದರ ಎಲ್ಲ ಗ್ರಂಥಗಳಲ್ಲಿ ವರ್ಣನೆ ಸಿಗ್ತದೆ ನಮಗೆ. ಈ ಬದರಿ ಕ್ಷೇತ್ರದಲ್ಲಿ ಈ ಬ್ರಹ್ಮಕಪಾಲ ಮೊದಲಾದ ಪ್ರದೇಶಗಳಿವೆ. ಅಲ್ಲೇ ನಾವು ಶ್ರಾದ್ದ ಮಾಡೋದು ಪಿತೃಗಳಿಗೆ. ಗರುಡ ಶಿಲಾ, ನಾರದ ಶಿಲಾ ಮೊದಲಾದ ಶಿಲಾಗಳು ಕೂಡ ಅಲ್ಲಿ ಕಾಣಿಸ್ತವೆ. ಇದಕ್ಕೆ ಇವತ್ತಿಗೂ ಕೂಡ ಅಲ್ಲಿ ಆ ಉತ್ತರ ಪ್ರದೇಶದಲ್ಲಿ ಆ ಭಾಗದಲ್ಲಿ ಬದರಿ ವಿಶಾಲ ಅಂತ ಕರೀತಾರೆ. ಮತ್ತೆ ಇದು ಆಕಸ್ಮಿಕವಾದ ಹೆಸರೇನಲ್ಲ, ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಹೆಸರೇ ಅದು.
ಕೆಲವು ಕಡೆ ಭಾಗವತಾದಿಗಳಲ್ಲಿ ಆ ವಿಶಾಲ ಬದರಿ ಅಂತ ಹೇಳೋದು ಇದನ್ನೇ. ಆ ಹೆಸರು ಅಲ್ಲಿ ಕೂಡ ಬಳಕೆಯಲ್ಲಿದೆ. ಈಗ ನಾವು ನೋಡುವ ಬದರಿ ಇದೆಯಲ್ಲ, ಇದನ್ನು ಚಿಕ್ಕ ಬದರಿ ಅಂತ ಕರೀತಾರೆ. ಇನ್ನೊಂದು ದೊಡ್ಡ ಬದರಿ ಅಂತ ಒಂದಿದೆ. ಆ ದೊಡ್ಡ ಬದರಿ ಅಂತ ಅನ್ನೋದು ಮನುಷ್ಯರಿಗೆ ಅಗಮ್ಯವಾದದ್ದು. ಅಂದ್ರೆ ಬಹಳ ಕಷ್ಟಪಟ್ಟು ಹೋಗಬಹುದಾ ಅಂತಂದ್ರೆ ಎಷ್ಟು ಕಷ್ಟಪಟ್ಟರು ಹೋಗ್ಲಿಕ್ಕೆ ಆಗೋದಿಲ್ಲ. ಅತೀಂದ್ರಿಯವಾದ ಭಾಗ, ಅಲ್ಲೇ ಇರಬಹುದು, ಅದು ಅತೀಂದ್ರಿಯವಾದ ಭಾಗ. ಸ್ವಲ್ಪ ಆಚಾರ್ಯರು ಕೂಡ ಬೆಳಿಗ್ಗೆ ಹೊರಟವರು ಸಾಯಂಕಾಲಲ್ಲಿ ಹೋಗಿ ಹುಟ್ಟಿದ್ರು ಅಂತ ಹೀಗೇನೋ ವರ್ಣನೆ ಇದೆ ಮಧ್ಯ ವಿಷಯದಲ್ಲಿ. ಆಚಾರ್ಯರು ಆ ದೊಡ್ಡ ಬದರಿಗೆ ಹೋದ್ರು. ಸತ್ಯತೀರ್ಥರು ಅವರನ್ನು ಹಿಂಬಾಲಿಸಿದ್ರು, ಆಚಾರ್ಯರ ಪ್ರಿಯ ಶಿಷ್ಯ. ಆದ್ರೆ ಇವರಿಗೆ ಬಹಳ ಧನ್ಯವಾಯಿತು. ಆಚಾರ್ಯರು ಅವರನ್ನು ಮರಳಿ ಹೋಗಿಬಿಡ್ರಿ, ಬರಬೇಡಿ ನನ್ನ ಜೊತೆ ಅಂತ ಸಂಕೇತ ಮಾಡಿದ್ರು, ಸನ್ನೆ ಮಾಡಿದ್ರು ಅಂತ ಎಲ್ಲ ಮಧ್ವ ವಿಜಯದಲ್ಲಿ ಉಲ್ಲೇಖ ಇದೆ. ಅದು ದೊಡ್ಡ ಬದರಿ. ಅದನ್ನ ಆಚಾರ್ಯರು 2 ಬಾರಿ ಸಂದರ್ಶನ ಮಾಡಿದ್ರು. ನಾನು ಮಮ ಮಂಕ್ತು ಅಸ್ತು ಭಗವನ್ ಅನುಗ್ರಹ, ನಾನು ಮತ್ತೆ ಈ ಭೂಮಿಗೆ ಮರಳಿ ಹೋಗಲಾರೆ, ನಿಮ್ ಪಾದ ಸೇವಾ ಮಾಡ್ಕೊಂಡು ಇಲ್ಲೇ ಇದ್ದು ಬಿಡ್ತೀನಿ ಅಂತ ಹೇಳಿದ್ರು. ನಾನು ಸಂತಿ ಸೌಮ್ಯ ಪುರುಷ ಗುಣೋಚಿತಾ, ಹಾಗನ್ಬೇಡ, ಕಲಿಯುಗ ಎಷ್ಟೇ ಕೆಟ್ಟದ್ದಾದರೂ ತತ್ವವನ್ನ ಅರಸುವಂತಹ ಅನೇಕ ಜನ ಶ್ರದ್ಧಾಳುಗಳಾದವರು ಸಜ್ಜನರಾದವರು ಅಲ್ಲಿದ್ದಾರೆ, ಅವರಿಗಾಗಿ ಶಾಸ್ತ್ರ ರಚನೆ ಮಾಡು ಅಂತ ಆಚಾರ್ಯರಿಗೆ ವ್ಯಾಸರ ನಾರಾಯಣ ದೇವರ ಅನುಗ್ರಹ ಆದೇಶ ಆಗಿತ್ತು ಅಂತ ಅಲ್ಲಿ ಕೇಳಿ ಬರ್ತದೆ. ಈ ವಾದಿರಾಜ ಸ್ವಾಮಿಗಳ ಸರಸ ಭಾರತಿ ವಿಲಾಸ ಅಂತ ಏನಿದೆಯಲ್ಲ, ಅದರಲ್ಲಿ ಉಲ್ಲೇಖ ಇರುವಂತೆ ಆ ದೊಡ್ಡ ಬದ್ರಿ ಕ್ಷೇತ್ರದಲ್ಲಿ ಆಚಾರ್ಯ ಇವತ್ತು ಕೂಡ ಇದ್ದಾರೆ. ವೇದವ್ಯಾಸ ದೇವರ ನಾರಾಯಣನ ಸನ್ನಿಧಾನದಲ್ಲಿ ಅವರಿದ್ದಾರೆ. ದೇವಮಾನದಿಂದ 100 ವರ್ಷಗಳು ಕಳೆದ ಬಳಿಕ, ನಮ್ಮ ಮಾನದಲ್ಲಿ 100 ವರ್ಷ ಅಲ್ಲ, ದೇವಮಾನದಲ್ಲಿ 100 ವರ್ಷ ಕಳೆದ ಬಳಿಕ, ಅದು ಮನುಷ್ಯ ಮಾನದಲ್ಲಿ ಸುಮಾರು 3000 ವರ್ಷ ಏನೋ ಆಗ್ತದೆ. ಹಿಂದೆ ಯಾವಾಗ ಒಂದ್ಸರಿ ಪ್ರವಚನದಲ್ಲಿ ಹೇಳಿದ್ದೆ. ಅಷ್ಟು ವರ್ಷ ಕಳೆದ ಬಳಿಕ ಆಚಾರ್ಯರು ಆ ಪ್ರದೇಶವನ್ನು ಕೂಡ ಬಿಟ್ಟು ತೆರಳುತ್ತಾರೆ, ತನ್ನ ಮೂಲ ರೂಪಕ್ಕೆ ಹೋಗಿಬಿಡ್ತಾರೆ. ಏಕತಾ ಮೂಲ ರೂಪೇಣ ಲೋಕೆ ಸ್ವೀಯೇ ಗಮಿಷ್ಯತೆ ಅಂತನ್ನೋದು ಸರಸ ಭಾರತೀಯ ವಿಲಾಸದಲ್ಲಿ ವಾದಿರಾಜ ಸ್ವಾಮಿಗಳ ಕಾವ್ಯದಲ್ಲಿ ಅದು ಬಂದಿದೆ ಆ ವಿಷಯ. ಮುಂದೆ ಈ 42ನೇ ಶ್ಲೋಕದಲ್ಲಿ ಆ ಬದರಿ ನಾರಾಯಣನ ವರ್ಣನ ಇದೆ. ಪುತ್ರೀವನ್ ಮತಿ ಮೂರ್ವಶಿ ಜನಯಿತ ನಾರಾಯಣ ಸದ್ಗುಣಾನ್. ನಾರಾಯಣ ನಮಗೆ ಏನೇನನ್ನು ಕೊಡಬೇಕು, ಅವನ ಆ ಭಂಗಿ ಹೇಗಿದೆ ಅಂತೆಲ್ಲ ಇಲ್ಲೇ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಇವನು ಯಮಧರ್ಮನಿಂದ ಹುಟ್ಟಿದ, ನಮಗೆ ಧರ್ಮದಲ್ಲಿ ಆಸಕ್ತಿ ಕೊಡಬೇಕು. ಯಮಧರ್ಮನಿಂದ ಹುಟ್ಟಿದವನಾದ್ರಿಂದ ಅವನು ಯೋಗಾಭ್ಯಾಸದಲ್ಲಿ ಮಗ್ನನಾದವನು. ಋಷಿಯ ರೂಪದಲ್ಲಿರೋದ್ರಿಂದ ಯೋಗವನ್ನ ಯಾವತ್ತೂ ಕೂಡ ಅನುಸರಣೆ ಮಾಡುವವನು. ನಮಗೂ ಕೂಡ ಸ್ವಯೋಗಶ್ರೀಯಂ, ಅವನ ಆ ಭಗವಂತನ ಯೋಗವೆಂಬ ಸಂಪತ್ತನ್ನು ನಮಗೂ ಕೂಡ ಕೊಡಬೇಕು. ಯೋಗ ಅಂತಂದ್ರೆ ತತ್ವಜ್ಞಾನದ ಉಪಾಯಗಳು ಅಂತ ಹೀಗೆ ಈ ಭಗವದ್ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರನ್ನ ಉಲ್ಲೇಖ ಮಾಡ್ತಾರೆ. ಹೌದು, ಆ ಯೋಗ ಅಂದ್ರೆ ತತ್ವಜ್ಞಾನ ಸಂಪಾದನೆಗಾಗಿ ನಾವು ಮಾಡುವಂತ ಎಲ್ಲಾ ಉಪಾಯಗಳಿಗೂ ಕೂಡ ಯೋಗ ಅಂತ ಹೆಸರನ್ನು ಹೇಳ್ತಾರೆ. ಆ ಯೋಗವನ್ನು ಅವನು ನಮಗೆ ಕೊಡಬೇಕು. ಮತ್ತೆ ಈ ಮನ್ಮಥನ ಒಂದು ದರ್ಪವನ್ನು ಅವನು ಪರಿಹಾರ ಮಾಡಿದವನು, ಅಡಗಿಸಿದವನು. ಮನ್ಮಥ, ವಸಂತ ಮೊದಲಾದವರು ಬಂದರೂ ಕೂಡ ಈ ನಾರಾಯಣನ ಮನಸ್ಸನ್ನ ಶಿಥಿಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅಂಥ ಆ ನಾರಾಯಣ ನಮಗೆ ಆ ಮನ್ಮಥ ಮೊದಲಾದವರ ಪ್ರೇರಣೆಯಿಂದ ಬರುವ ಕಾಮಾದಿ ದೋಷಗಳೇನಿವೆ ಅವನು ಅದನ್ನು ಪರಿಹರಿಸಬೇಕು. ಅತ್ಯಂತ ಉನ್ನತವಾದ ಪರ್ವತದಲ್ಲಿ ಕೂತಿದ್ದಾನಲ್ಲ, ಅದಕ್ಕಾಗಿ ಅವನು ಕೂಡ ನಮಗೆ ಅತ್ಯಂತ ಉಚ್ಚವಾದ ಸ್ಥಾನವನ್ನು ಕೊಡಬೇಕು. ಉತ್ತುಂಗಾದ್ರಿಕತಃ ಸದೋಚ್ಚ ಪದವೀನ್, ನಮಗೆ ಯಾವ್ಯಾವುದು ಉಚ್ಚ ಸ್ಥಾನ ನಮಗೆ ಯೋಗ್ಯನೋ ಅದನ್ನು ಅವನು ಕೊಡಬೇಕು. ಮತ್ತೆ ಊರ್ವಶಿ ಜನಯಿತ, ಆ ಊರ್ವಶಿಯನ್ನು ಅವನು ಹುಟ್ಟಿಸಿದ್ನಲ್ಲ, ನಮಗೆ ಅವನು ಏನು ಕೊಡಬೇಕು ಅಂತಂದ್ರೆ ಯೋಷಿತ್ ಕದಂಬೇಶುನಃ ಪುತ್ರೀವನ್ ಮತಿ ಊರ್ವಶಿ ಜನಯಿತ. ನಮ್ಮ ಸ್ತ್ರೀಯರನ್ನು ನೋಡುವ ನಮ್ಮ ಕಣ್ಣು ಸ್ವಚ್ಛ ಆಗಬೇಕು. ಸ್ತ್ರೀಯರನ್ನು ನೋಡಿದಾಗ ಇವರು ನಮ್ಮ ಎಂಥ ಸುಂದರಿ ಸ್ತ್ರೀಯನ್ನು ನೋಡಿದ್ರು ಕೂಡ ಇವಳು ನನ್ನ ಮಗಳು ಅನ್ನುವ ಭಾವನೆ ಬರುವಂತಾಗಬೇಕು. ಅಂಥ ವಾತ್ಸಲ್ಯಪೂರ್ಣವಾದ ದೃಷ್ಟಿ ನಮಗೆ ಮೂಡಬೇಕು. ಅದನ್ನು ಈ ನಾರಾಯಣ ಮಾಡಬೇಕು. ಮತ್ತೆ ಆ ನಾರಾಯಣ ಕೊನೆಯದಾಗಿ ಏನನ್ನು ಕೊಡಬೇಕು ಅಂದ್ರೆ ಸದ್ಗುಣ, ಎಲ್ಲ ಸದ್ಗುಣಗಳನ್ನು ನನ್ನ ವ್ಯಕ್ತಿತ್ವದಲ್ಲಿ ಅವನು ಅರಳಿಸಬೇಕು. ಇದು ನಾವು ಅವನಿಗೆ ಮಾಡುವಂತಹ ಒಂದು ಪ್ರಾರ್ಥನಾ.
ಈ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ ಒಂದು ಭಾಗವತದಲ್ಲಿ ಒಂದು ಮಂತ್ರನೇ ಇದೆ. ನರನಾರಾಯಣದಿಬ್ರು ಕೂಡ ಸಖರಾಗಿ ಸ್ನೇಹಿತರಾಗಿ ತಪಸ್ಸು ಮಾಡ್ತಾ ಇದ್ದಾರೆ. ಅವರನ್ನ ನಾರಾಯಣಂ ನರಸಖಂ ಶರಣಂ ಪ್ರಪದ್ಯೆ ಅಂತ ಒಂದು ಶ್ಲೋಕ ಇದೆ. ಅದಲ್ಲದೆ ಈ ಭಾಗವತದ ಪಂಚಮ ಸ್ಕಂದದಲ್ಲಿ ಅನೇಕ ವರ್ಷಗಳ ವರ್ಣನೆ ಇದೆ. ಭಿನ್ನ ಭಿನ್ನ ಖಂಡಗಳು ಇತ್ಯಾದಿ. ನರಸಿಂಹ ರೂಪದಿಂದ ಒಂದ್ ಕಡೆ ಭಗವಂತ ಇದ್ದಾನೆ, ಅವನನ್ನು ಪ್ರಹ್ಲಾದ ಸ್ತುತಿಸ್ತಾನೆ. ಅರ್ಯಮ ಅಂತನ್ನುವ ಈ ಯಮ ಅರ್ಯಮ ಅನ್ನುವ ರೂಪದಿಂದ ಕೂರ್ಮ ರೂಪಿಯಾದ ಭಗವಂತನನ್ನು ಸ್ತುತಿಸ್ತಾನೆ. ಸಂಕರ್ಷಣ ರೂಪದಿಂದ ಮತ್ತೊಂದು ಕಡೆ ಭಗವಂತ ಇದ್ದಾನೆ, ಮತ್ತೊಂದು ಪ್ರದೇಶದಲ್ಲಿ ಅವನನ್ನ ಶಿವ ಸ್ತುತಿಸ್ತಾನೆ. ಹೀಗೆಲ್ಲ ಅನೇಕ ವಿಷಯಗಳಲ್ಲಿ ಬಂದಿವೆ. ಇದು ಒಂದು ಕಡೆ. ಈ ಅಲ್ಲೆಲ್ಲ ಮಂತ್ರಗಳು ಇವೆ, ಅನೇಕ ಮಂತ್ರಗಳು. ಸಂಕರ್ಷಣನ ಮಂತ್ರ, ನರಸಿಂಹನ ಮಂತ್ರ, ಹಯಗ್ರೀವನ ಮಂತ್ರ, ರಾಮನ ಮಂತ್ರ, ವರಾಹನ ಮಂತ್ರ ಮೊದಲಾದ ಮಂತ್ರಗಳಿವೆ. ಅವೆಲ್ಲ ವಿಶಿಷ್ಟವಾದ ಮಂತ್ರಗಳು. ಯಾವ ಮಂತ್ರಕ್ಕೂ ಕೂಡ ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಏನಿಲ್ಲ. ಅತ್ಯಂತ ಸುಲಭವಾಗಿ ಎಲ್ಲರೂ ಕೂಡ ಹೇಳ್ಕೊಳ್ಬಹುದಾದಂಥ ಕೆಲವು ಮಂತ್ರಗಳು. ಅದರಲ್ಲಿ ಈ ನರನಾರಾಯಣನ ಕುರಿತಾಗಿ ಕೂಡ ಒಂದು ಮಂತ್ರ ಇದೆ. ಮಂತ್ರ ನಮಗೀಗ ಬಾಯ್ಪಾಠ ಇಲ್ಲ, ಅದರಲ್ಲಿ ಕೆಲವು ಮಂತ್ರಗಳು ಮಾತ್ರ ಬಾಯ್ಪಾಠ ಇದೆ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕೃತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮಶುಕ್ತಾಯ ತ್ರಿಯುಗಾಯ ನಮಸ್ತೆ. ಇದು ವರಾಹನ ಮಂತ್ರ. ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಸ್ತೆ. ಇದು ಹಯಗ್ರೀವನ ಮಂತ್ರ. ಓಂ ನಮೋ ಭಗವತೆ ನರಸಿಂಹಾಯ ತೇಜಸ್ಸೆ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ ಕರ್ಮಾಶಯ ರಂಧಯ ತಮೋಗ್ರಸ ಸ್ವಾಹ ಅಂತ ಹೀಗೊಂದು ಮಂತ್ರ ಇದೆ. ನರಸಿಂಹನ ಮಂತ್ರ. ಇವನ್ ಯಾಕೆ ಹೇಳಿದೆ ಅಂದ್ರೆ, ನನಗೆ ಬಾಯ್ಪಾಠ ಇರುವ ಒಂದು 2-3 ಮಂತ್ರಗಳನ್ನು ಹೇಳಿದೆ. ಇವು ಯಾವ ಮಂತ್ರಕ್ಕೂ ಅಂಗನ್ಯಾಸ ಇಲ್ಲ, ಕರನ್ಯಾಸ ಇಲ್ಲ. ಉಳಿದ ಮಂತ್ರಗಳಿಗಾದ್ರೆ ನಿರ್ದಿಷ್ಟವಾದ ಶುದ್ಧಿ ಬೇಕು, ಆಸನ ಬೇಕು, ನಾವು ಪಾರಾಯಣ ಮಾಡಲಿಕ್ಕೆ ಅದೆಲ್ಲ ನಿಯಮಗಳಿವೆ. ಆಮೇಲೆ 10 ಆತ್ಮಗಳು ಒಂದು ತರ್ಪಣ ಆಗಬೇಕು. ಇವು ಯಾವ ಮಂತ್ರಗಳಿಗೂ ಆ ಒಂದು ನಿರ್ಬಂಧ ಇಲ್ಲ. ಹಾಗಾಗಿ ಇವನ್ನ ನಾವು ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳಿದೆ. ಅಂಥದ್ರಲ್ಲೊಂದು ಈ ನಾರಾಯಣ ಮಂತ್ರನೂ ಕೂಡ ಇದೆ. ಭಾಗವತದ 5ನೇ ಸ್ಕಂದದಲ್ಲಿ ಈ 15, 20, 25ನೇ ಅಧ್ಯಾಯ ಈ ಭಾಗದಲ್ಲಿ ಅವಿವೆ. ನರನಾರಾಯಣನ ಮಂತ್ರವನ್ನು ಕೂಡ ಯಾರಾದರೂ ಹೇಳುವುದು ಅಪೇಕ್ಷೆ ಪಡುವವರಿದ್ರೆ ಅಲ್ಲದನ್ನ ಗಮನಿಸಬಹುದು. ಬದ್ರಿನಾರಾಯಣನ ಒಂದು ಧ್ಯಾನ ಮತ್ತೊಂದು ಶ್ಲೋಕದಿಂದ ವರ್ಣನೆ ಮಾಡ್ತಾರೆ. ಹಸ್ತದ್ವಂದ್ವಗ ಚಕ್ರ ಶಂಖರುಚಿರಂ ವೃತ್ತೋರು ಮಧ್ಯಸ್ಫುರದ್ರಸ್ತೋತ್ತಾನ ಕರಾರವಿಂದ ಯುಗಲಂ ಪದ್ಮಾಸನಸ್ಥಂ ಪ್ರಭುಂ ವಿಶ್ವಂ ನಾರದ ಮುಖ್ಯ ಯೋಗಿ ನಿಕರೈ ಸಂಸೇವ್ಯಮಾನಂ ಸುಧಾ ವೀಕ್ಷಾ ಕ್ಷಾಲಿತ ಭಕ್ತ ಕಿಲ್ಬಿಷ ವಿಷಂ ನಾರಾಯಣಂ ಚಿಂತೆಯೇ. ಈ ಮೇಲಿನ 2 ಕೈಗಳಲ್ಲಿ ಚಕ್ರ ಮತ್ತು ಶಂಖ ಹಿಡ್ಕೊಂಡಿದ್ದಾನೆ ಆ ನಾರಾಯಣ. ಮತ್ತೆ ಇನ್ನು 2 ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಂಡಿದ್ದಾನೆ. ಇದು ಆ ಭಗವಂತನ ಆ ಧ್ಯಾನದ ಭಂಗಿಯ ವರ್ಣನೆ ಇದೆ. ನಾರಾಯಣ ಋಷಿ ಆದ್ರಿಂದ ಋಷಿಗಳು ಹೇಗೆ ಧ್ಯಾನ ಮಾಡ್ತಿರ್ತಾರೆ, ಅದನ್ನ 2 ಕೈಗಳನ್ನ 2 ತೊಡೆ ಮೇಲೆ ಆದರೂ ದೂರ ಇಟ್ಕೊಂಡಿರ್ತಾರೆ. ಎಡಗೈಯನ್ನ ಎಡ ಮೊಣಕಾಲ ಮೇಲೆ, ಬಲಗೈಯನ್ನ ಬಲ ಮೊಣಕಾಲ ಮೇಲೆ ಇಟ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ಇನ್ನು ಕೆಲವರು ದಂಡದ ಮೇಲೆ ಕೈಯನ್ನು ಇಟ್ಕೊಂಡು ಧ್ಯಾನ ಮಾಡ್ತಿರ್ತಾರೆ. ನೀವು ಯಾರು ಚಿತ್ರಗಳಲ್ಲಿ ಶಿಲ್ಪಗಳಲ್ಲಿ ನೋಡಿರ್ಬೇಕು. ಇದೇನಿದೆ, 2 ಕರಕಮಲಗಳನ್ನ ಆ ತೊಡೆಯ ಮಧ್ಯದಲ್ಲಿ ಇಟ್ಕೊಂಡಿದ್ದಾನೆ, ಹೀಗೆ ಇಟ್ಕೊಂಡಿದ್ದಾನೆ. ಇದು ಒಂದು ಇದಕ್ಕೆ ಈ ಯೋಗಾಸನಗಳಲ್ಲಿ ಸಿದ್ಧಾಸನ ಅಂತ ಕರೀತಾರೆ. ಹೀಗೆ ಇಟ್ಕೊಳ್ಳೋದಕ್ಕೆ ಅಂತ ನಮಗೆ ನೆನಪು. ಮತ್ತೆ ಪದ್ಮಾಸನದಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಪದ್ಮಾಸನ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಸುತ್ತಲೂ ನಾರದ ಮೊದಲಾದ ಯೋಗಿಗಳಿದ್ದಾರೆ ಅವನು ಸುತ್ತಮುತ್ತಲು. ಅವರು ಅವನನ್ನ ಸೇವೆ ಮಾಡ್ತಾ ಇದ್ದಾರೆ. ತನ್ನ ಅಮೃತಮಯವಾದ ನೋಟದಿಂದ ಭಕ್ತರ ಪಾಪ ಅನ್ನುವ ವಿಷವನ್ನು ಅವನು ಪರಿಹರಿಸ್ತಾ ಇದ್ದಾನೆ. ಆ ನಾರಾಯಣನನ್ನ ನಾನು ಧ್ಯಾನಿಸ್ತೇನೆ ಅಂತ ಅದರ ವರ್ಣನೆ ಇದೆ. ತತ್ರ ದೇವರ್ಷಯ ಸಿದ್ಧಾಹ ಸರ್ವೇ ಚೈವ ತಪೋಧನಾಹ. ಎಲ್ಲ ದೇವರ್ಷಿಗಳು ಸಿದ್ಧರು ಮೊದಲಾದವರು ಅಲ್ಲಿದ್ದಾರೆ. ಆದಿದೇವೋ ಮಹಾಯೋಗಿಯಾದ ನಾರಾಯಣ ಅಲ್ಲಿದ್ದಾನೆ. ಪುಣ್ಯಾನಾಮಪಿ ತತ್ಪುಣ್ಯಂ ಎತ್ತ ತೇ ಸಂಶಯೋಸ್ತುಮ. ಇದೆಲ್ಲ ಮಹಾಭಾರತದ ವನಪರ್ವದ ಉಲ್ಲೇಖ. ಈ ಪಾಂಡವರು ಆ ತೀರ್ಥಯಾತ್ರೆ ಮಾಡಿದ ಸಂದರ್ಭದಲ್ಲಿ ಲೋಮಶ ಮೊದಲಾದ ಋಷಿಗಳು ಅವರಿಗೆ ಆಯಾ ಕ್ಷೇತ್ರದ ಮಹತ್ವವನ್ನು ತೋರಿಸಿದಂಥ ಒಂದು ಸಂದರ್ಭ.
ಭಾಗವತದಲ್ಲೂ ಕೂಡ ಈ ಎಲ್ಲ ಸಂಗತಿಗಳ ವರ್ಣನ ಇದೆ. ವರಾಹ ಪುರಾಣದಲ್ಲಿದೆ. ಈ ಬದರಿ ಕ್ಷೇತ್ರದ ದೂರದಲ್ಲಿ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳಿದೆ. ಈ ಹಯಗ್ರೀವನ ವರ್ಣನ ಮಾಡ್ತಾರೆ. ಹಯಗ್ರೀವನ ವರ್ಣನ ಯಾಕೆ ಮಾಡ್ತಾರೆ ಅಂತಂದ್ರೆ, ಬದರಿ ಕ್ಷೇತ್ರದಿಂದ ಉತ್ತರಕ್ಕೆ ಹೋಗಿ ಆ ಉತ್ತರದಿಂದ ಸ್ವಲ್ಪ ಮತ್ತೆ ಪಶ್ಚಿಮಕ್ಕೆ ಹೋದ್ರೆ ಅಲ್ಲಿ ವಸುಧಾರ ಅಂತ ಕ್ಷೇತ್ರ. ಆ ಕೇಶವ ಪ್ರಯಾಗ ಅಂತ ಮೊದಲನೇ ಪ್ರಯಾಗ ನಾವೇನು ನೋಡಿದ್ವಲ್ಲ, ಈ ಅಲಕನಂದ ನದಿ ಮತ್ತೆ ಸರಸ್ವತಿ ನದಿಗಳ ಸಂಗಮ, ಅಲ್ಲಿವರೆಗೂ ವಾಹನಗಳಿವೆ. ಮುಂದೆ ವಸುಧಾರ ಕ್ಷೇತ್ರ ನೋಡ್ಲಿಕ್ಕೆ ವಾಹನಗಳಿಲ್ಲ, 7-8 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು ಅಂತ ದುರ್ಗಮವಾದಂಥ ಪ್ರದೇಶ ಅದು. ಅಲ್ಲಿ ಒಂದು ಹಯಗ್ರೀವ ರೂಪಿಯಾದಂಥ ಭಗವಂತ ಸನ್ನಿಹಿತ ಆಗಿದ್ದಾನೆ, ಅವತರಿಸಿದ್ದಾನೆ. ಯತ್ರ ಕ್ಷೇತ್ರೇ ವಿದೇಹ ತತ್ರೆ ಹಯಗ್ರೀವೋ ಹಿ ಅವಾತರತ ಧಾರಾದ್ವಾರ ತ್ರಯೀ ತತ್ರ ಶೂಯತೆ ಅದ್ಯಾಪಿ ಸೂರಿಭಿ. ಈ ಭಾಗವತದಲ್ಲಿ ಸತ್ರೇ ಮಮಾಸ ಭಗವಾನ್ ಹಯಶೀರ್ಷಯೇಷ ತಪನೀಯ ವರ್ಣ, ಬಂಗಾರದಂತೆ ವರ್ಣ ಇದ್ದವನು ಹಯಗ್ರೀವ ನನ್ನ ಯಜ್ಞದಲ್ಲಿ ಆವಿರ್ಭವಿಸಿದ ಅಂತ ಈ ಚತುರ್ಮುಖ ಬ್ರಹ್ಮ ಹೇಳುವ ಒಂದು ಮಾತಿದೆ. ಆ ಸಂದರ್ಭ ಅದು. ಆ ಯಜ್ಞ ವೇದಿಕೆಯಲ್ಲೇ ಹಯಗ್ರೀವ ದೇವ ಪ್ರಾದುರ್ಭವಿಸಿದ ಅಂತ ಪೌರಾಣಿಕ ಪ್ರಸಿದ್ಧಿ ಇದೆ. ಅಲ್ಲಿ ಈ ಮೇಲಿಂದ ಏನು ವಸುಧಾರ ಬೀಳ್ತದಲ್ಲ, ವಸು ಅಂದ್ರೆ ಸಂಪತ್ತು ಅಂತ ತಿಳ್ಕೊಳ್ಬಹುದು, ಜ್ಞಾನದ ಸಂಪತ್ತು, ಅದರ ಧಾರೆ ಅದು. ಅಲ್ಲಿ ಈ ಆ ನದಿಯ ಪ್ರವಾಹ ಮೇಲಿಂದ ಕೆಳಗೆ ಬೀಳುವಾಗ ಅಲ್ಲಿ ಸ್ನಾನ ಮಾಡುವ ಜ್ಞಾನಿಗಳಿಗೆ ವೇದಗಳ ನಾದ ಕೇಳಿ ಬರ್ತದೆ ಅಂತ ತಿಳ್ಕೊಳ್ಬೇಕು. ಅದನ್ನು ಅದು ನಮ್ಮಂಥವರಿಗೆ ಕೇವಲ ನದಿಯ ಶಬ್ದ ಕೇಳಿ ಬರ್ತದೆ, ಪ್ರವಾಹದ ಶಬ್ದ. ಜ್ಞಾನಿಗಳಿಗೆ ಆ ವೇದಗಳ ನಾದವೇ ಕೇಳಿ ಬರ್ತದೆ. ಅದ್ಯಾವುದು ವೇದದ ನಾದ ಅಂತಂದ್ರೆ ಅದನ್ನ ಹಯಗ್ರೀವ ಮಂತ್ರದ ಧ್ಯಾನ ಶ್ಲೋಕದಲ್ಲಿ ತಂತ್ರಸಾರದಲ್ಲಿ ಹೇಳ್ತಾರೆ. ಸ್ವಯಂ ಭಗವಂತನೇ ಮಾಡುವ ವೇದನಾದ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷಿತ ಉತಾಬ್ಜ ಭವೇಶ ಮುಖ್ಯೈ. ತನ್ನ ಮೂಗಿನಿಂದ ತನ್ನ ಬಾಯಿಯಿಂದ ಅನೇಕ ವಿದ್ಯೆಗಳನ್ನ ಅವನು ಹೊರ ಹಾಕ್ತಿದ್ದಾನೆ. ಅದನ್ನ ಈ ಬೃಹದಾರಣ್ಯಕ ಉಪನಿಷತ್ನಲ್ಲಿ, ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಸ ಯಥಾ ಆದ್ರೇದಾಗ್ನೇಹೇ ಅಭ್ಯಾಹಿತಸ್ಯ ಧೂಮಾ ವಿಸ್ಫುರಂತಿ ಏವಂ ವಾ ಅರೆ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತ ಋಗ್ವೇದಃ ಯಜುರ್ವೇದಃ ಸಾಮವೇದಃ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕಾ ಇಷ್ಟಂ ಪೂರ್ತಂ ದತ್ತಮಾಶಿತಂ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನಿ ಅಸ್ಯೈವೇತಾನಿ ನಿಶ್ವಸಿತಾನಿ ಅಂತ. ಈ ಜಗತ್ತೆಲ್ಲವೂ ಅವನು ನಿಶ್ವಸಿತ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಾಂಗಿರಸಃ ಇತಿಹಾಸ ಪುರಾಣ ವಿದ್ಯಾ ಉಪನಿಷತ್ ಸ್ವಾಸ್ಥ್ಯ ಅಂತ ಅಲ್ಲೊಂದು ಅನುವ್ಯಾಖ್ಯಾನ ಅಂತ ಒಂದು ಗ್ರಂಥ ಇದೆ. ಆ ಭಗವಂತನ ಮುಖದಿಂದ ಹೊರಗೆ ಬಂದಿತ್ತು. ಅನುವ್ಯಾಖ್ಯಾನ ಅಂತ ಮೂಲದಲ್ಲಿ ಒಂದು ಗ್ರಂಥ ಇತ್ತು, ಸ್ವಯಂ ಭಗವಂತನೇ ರಚನೆ ಮಾಡಿದ್ದು. ಅದರ ಹೆಸರು ಈಗ ಅನುವ್ಯಾಖ್ಯಾನಕ್ಕೆ. ಯಾವ ಆಚಾರ್ಯರ ತನ್ನ ಗ್ರಂಥಕ್ಕಿಟ್ಟ ಹೆಸರುಗಳು ಕೂಡ ಸುಮ್ಮನೆ ನೆನಪಾಗಿ ಏನೋ ಇಟ್ಟದ್ದಲ್ಲ. ಅನುವ್ಯಾಖ್ಯಾನ, ತತ್ವಸಂಖ್ಯಾನ, ತತ್ವವಿವೇಕ ಮೊದಲಾದ ಎಷ್ಟೆಷ್ಟೋ ಹೆಸರುಗಳೆಲ್ಲ ತತ್ವನಿರ್ಣಯ ಹೆಸರು ಕೂಡ ಇತಿ ತತ್ವನಿರ್ಣಯ ಅಂತ ಕೆಲವು ಕಡೆ ಹೇಳ್ತಾರೆ. ಮೂಲ ವೇದವ್ಯಾಸನ, ಹಯಗ್ರೀವನ, ನಾರಾಯಣನ ರಚನೆ ಕೆಲವೆಲ್ಲ ಅಂಥದ್ದು ಈ ಅನುವ್ಯಾಖ್ಯಾನವೂ ಕೂಡ. ಇವೆಲ್ಲವೂ ಕೂಡ ಅವನ ಮೂಗಿನಿಂದಲೇ ಹೊರಗೆ ಬಂದದ್ದು. ಅದು ಹೇಗೆ ಅಂತಂದ್ರೆ, ಹೇಗೆ ಹೊರಗೆ ಬರ್ತಿರ್ತವೆ ಅವುಗಳ ವೇಗವನ್ನು ನಾವು ತಡ್ಕೊಳ್ಳಿಕ್ಕಾಗೋದಿಲ್ಲ. ಸಯಥ ಅಭ್ಯಾಯಿತಸ್ಯ ಆದ್ರೇಧಾಗ್ನೇಹ ಧೂಮಾ ವಿಸ್ಫುಲಿಂಗಾ ನಿಸ್ಫುರಂತಿ ಅಂತ ಈಗ ಒಂದು ಮಾತಿದೆ. ಸ್ಪಷ್ಟವಾಗಿ ಎಲ್ಲ ಶಬ್ದ ನೆನಪಿಗೆ ಬರ್ತಿಲ್ಲ. ಅಗ್ನಿಯಿಂದ ಕಿಡಿ ಹೊರಗೆ ಸಿಡಿಯುವಂತೆ ಆ ಭಗವಂತನಿಂದ ವಿದ್ಯೆಗಳು ಹೊರ ಹೊಮ್ತಾ ಇರ್ತವೆ. ನೀವೆಷ್ಟು ತಗೋತೀರಿ ತಗೊಳ್ರಿ ಅಂತ ಹೊರ ಹೊಮ್ತಿರ್ತವೆ. ಅದರಿಂದ ಆ ಭಗವಂತ ಮಾಡುವ ವೇದನಾದ ಅದು ಅಲ್ಲಿ ಕೇಳಿ ಬರ್ತಿರ್ತದೆ. ಇದೇ ಗಾಯತ್ರಿ ಅಂತಂದ್ರೆ. ಗಾಯತ್ರಿಗೆ ಅನೇಕ ರೂಪಗಳಿವೆ. ಗಾಯತ್ರಿ ಜಪ ಮಾಡುವಾಗ ನಾವು ಅನುಸಂಧಾನ ಮಾಡಬೇಕಾದ ಅನೇಕ ರೂಪಗಳಿವೆ. ಅದರಲ್ಲೊಂದು ಸ್ತ್ರೀ ರೂಪೋ ಹಯಶೀರ್ಷವಾನ್, ಹೆಣ್ಣು ಹಯಗ್ರೀವ ರೂಪ ಹೊಂದಿದೆ. ಆ ಹೆಣ್ಣು ಹಯಗ್ರೀವ ರೂಪವೇ ಗಾಯತ್ರಿ. ಯಾಕೆಂದ್ರೆ ಛಾಂದೋಗ್ಯ ಉಪನಿಷತ್ ಹೇಳುವಂತೆ ಗಾಯತಿ ತ್ರಾಯತಿ ಚ. ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂತೆ ಗಾಯತ್ರಿ ಅಂದ್ರೆ ಗಾಯಂತಂ ತ್ರಾಯತೆ, ಯಾರು ತನ್ನನ್ನು ಹಾಡ್ತಾನೋ ಹಾಡುವವನನ್ನ ಕಾಪಾಡ್ತದೆ ಅಂತ. ಅಲ್ಲ, ತಾನೂ ಹಾಡ್ತದೆ, ತಾನು ಹಾಡ್ತದೆ ಮತ್ತು ಹಾಡುವವನ್ನ ಕಾಪಾಡ್ತದೆ. ಅದು ಛಾಂದೋಗ್ಯ ಉಪನಿಷತ್ ಹೇಳುವಂತ ಒಂದು ಅರ್ಥ. ಆ ಭಗವಂತನ ಆ ರೂಪ ಹಾಡ್ತದೆ. ಮುಂದೆ 45ನೇ ಶ್ಲೋಕ. ಈ ಶ್ಲೋಕದಲ್ಲಿ ವಾದಿರಾಜ ಸ್ವಾಮಿಗಳು
ಆ ಭಗವಂತನ ಮಹತ್ವ, ಅವನ ಗುಣಪೂರ್ಣತ್ವ, ಸಕಲ ದೋಷ ವಿದೂರತ್ವ, ಇದನ್ನೆಲ್ಲವನ್ನು ಕೂಡ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಏನು ವರ್ಣನೆ ಮಾಡ್ತಾರೆ? ಅನೇಕ ದೇವತೆಗಳನ್ನ ಸಾಕ್ಷಿಯಾಗಿ ಕರೀತಾರೆ. ನೀವು ಬನ್ರಿ, ಇದನ್ನೆಲ್ಲ ನೋಡಿದ್ದೀರಲ್ಲ, ನೀವು ಭಗವಂತನ ಹಿರಿಮೆ ಗರಿಮೆ ನೋಡಿದ್ದೀರಲ್ಲ ಅಂತಾರಂತ. ಬ್ರಹ್ಮದೇವನೇ, ದೇವತೆಗಳೇ, ಮಂದ್ರ ಪರ್ವತವೇ, ಭೂದೇವಿಯೇ, ಪ್ರಹ್ಲಾದನೇ, ಇಂದ್ರನೇ, ಸಮುದ್ರ ರಾಜನೇ, ಅರ್ಜುನನೇ, ಶಿವನೇ, ಧರ್ಮನೇ, ಯಾರೂ ಸುಳ್ಳು ಹೇಳಬೇಡಿ, ಬನ್ನಿ. ಈ ಹಯಗ್ರೀವ ಏನಿದ್ದಾನೆ, ಈ ಹಯಗ್ರೀವನನ್ನು ಬಿಟ್ಟು ಮತ್ಯಾವ ದೇವರನ್ನು ನಾವು ನಮಸ್ಕಾರ ಮಾಡೋಣ ಹೇಳಿ, ಯಾರು ಇದ್ದು ತಗೊಂಬಂದ್ರೆ ಅಂತ ಅವ್ರನ್ನೆಲ್ಲರನ್ನು ಕೇಳ್ತಾರೆ. ಸತ್ಕರ್ಮವನ್ನು ನಾವು ಮಾಡೋಣ, ಯಾವ ಸತ್ಕರ್ಮವನ್ನು ಮಾಡೋಣ, ಯಾರನ್ನು ಉದ್ದೇಶಿಸಿ ಮಾಡೋಣ, ನಮಗೆ ಸದ್ಗತಿ ಯಾರಿಂದ ಆಗ್ಲಿಕ್ಕೆ ಸಾಧ್ಯ, ಅದನ್ನೆಲ್ಲ ಹೇಳ್ರಿ. ಯಾಕೆ ಅಂತಂದ್ರೆ ಇದೆಲ್ಲ ಚತುರ್ಮುಖ ಬ್ರಹ್ಮ ಒಂದ್ ಕಡೆ ನೋಡಿದ್ದಾನೆ, ಭಗವಂತ ಮಾಡಿದ ಮತ್ಸ್ಯಾವತಾರ, ಹಯಗ್ರೀವ ಮೊದಲಾದ ಅವತಾರಗಳಲ್ಲಿ ಮಾಡಿದ ಬೇರೆ ಕಾರ್ಯಗಳು, ಮಧುಕೈಟಭರ ರಾಕ್ಷಸರ ಹತ್ಯೆ, ಇದನ್ನೆಲ್ಲ ಚತುರ್ಮುಖ ಬ್ರಹ್ಮದೇವ ನೋಡಿದ್ದಾನೆ. ದೇವತೆಗಳು ಮತ್ತೆ ಮಂದರ ಪರ್ವತ ಇವರೆಲ್ಲ ಆ ಕೂರ್ಮಾವತಾರದಲ್ಲಿ, ಧನ್ವಂತರಿ ಅವತಾರದಲ್ಲಿ, ಮೋಹಿನಿ ಅವತಾರದಲ್ಲಿ ಭಗವಂತ ಮಾಡಿದ ಕೆಲಸಗಳನ್ನು ನೋಡಿದ್ದಾರೆ. ಬೇರೆ ಯಾರಿಗೂ ಆಗದೇ ಇರೋ ಕೆಲಸಗಳನ್ನು ನಾವು ಮಾಡಿದ್ದನ್ನ ನೋಡಿದ್ದಾರೆ. ಮತ್ತೆ ಭೂದೇವಿ ತಾನು ಮುಳುಗಿ ಹೋಗಿದ್ದಳು, ಆಗ ಆ ವರಾಹನಿಂದ ಉದ್ಧತಳಾದವಳು, ಅವನ ಹಿರಿಮೆಗೆ ಅವಳು ಸಾಕ್ಷಿ. ಪ್ರಹ್ಲಾದ ನರಸಿಂಹನ ವೈಭವಕ್ಕೆ ಸಾಕ್ಷಿಯಾಗಿದ್ದಾನೆ. ಇಂದ್ರದೇವ ಆ ವಾಮನಾವತಾರದಲ್ಲಿ ಭಗವಂತ ತನಗೆ ಮಾಡಿದ ಉಪಕಾರಕ್ಕೆ ಸಾಕ್ಷಿಯಾಗಿದ್ದಾನೆ. ದೈತ್ಯರನ್ನು ಸದೆ ಬಡಿದು ಇಂದ್ರನ ಸಂಪತ್ತನ್ನ ಅವನಿಗೆ ಕೊಟ್ಟ. ಬ್ರಾಹ್ಮಣರೇ ಅಂತ ಒಂದ್ ಕಡೆ ಎಲ್ಲಾ ಬ್ರಾಹ್ಮಣರನ್ನು ಒಟ್ಟಾಗಿ ಒಂದು ಸಂಬೋಧನೆ ಮಾಡ್ತಾನೆ. ಯಾಕೆಂತಂದ್ರೆ ಬ್ರಾಹ್ಮಣರಿಗೆ ತೊಂದರೆ ಆದಾಗ ಈ ಭಗವಂತ ಪರಶುರಾಮನಾಗಿ 21 ಬಾರಿ ದುಷ್ಟ ಕ್ಷತ್ರಿಯರನ್ನ ಸದೆ ಬಡಿದು ಆ ಭೂಮಿಯನ್ನು ನಿಷ್ಕಂಟಕವನ್ನಾಗಿ ಮಾಡಿದ್ದಲ್ಲ, ಅದಕ್ಕೆಲ್ಲ ಸಾಕ್ಷಿ ಇವರೇ ಬ್ರಾಹ್ಮಣರೇ. ಸಮುದ್ರ ಸಾಕ್ಷಿಯಾಗಿದೆ. ಅದೇನು ಸಾಕ್ಷಿಯಾಗಿದೆ ಅಂತಂದ್ರೆ, ಈ ರಾಮಚಂದ್ರ ಆ ಕಡೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದಲ್ಲ, ಅದ್ರ ಮೇಲೆ ಒಂದು ಸೇತುವೆ ಕಟ್ಟಿದ. ಅಲ್ಲೊಂದು ಸೇತುವೆ ಕಟ್ಟೋದಕ್ಕಿಂತ ಮೊದಲು ಸೇತುವೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡುವಂತ ಅಲ್ಲಿ ಕಾದಿದ್ದ, ಅದು ವಿಳಂಬ ಮಾಡಿತು. ಒಂದು ಬಾಣವನ್ನು ಹೂಡಿದ, ಅಷ್ಟೊತ್ತಿಗೆ ಅದು ಹೊರಗೆ ಬಂತು, ಸಮುದ್ರದಾದ ಹೊರಗೆ ಬಂದು ಶರಣಾಗತನಾದ. ಹೂಡಿದ ಬಾಣವನ್ನು ವ್ಯರ್ಥ ಮಾಡಬಾರದು ಅಂತ ಹೇಳಿ ಅಲ್ಲೇ ಪ್ರಯೋಗ ಮಾಡಿದ್ರು. ಒಳಗಿರುವಂತಹ ಕೆಲವು ರಾಕ್ಷಸರು ಸತ್ತರು ಅಂತ ಒಂದು ತಾತ್ಪರ್ಯ ನಿರ್ಣಯದಲ್ಲಿ, ರಾಮಾಯಣದಲ್ಲಿ ಏನು ಇರ್ಲಿಕ್ಕಿಲ್ಲ, ತಾತ್ಪರ್ಯ ನಿರ್ಣಯ ಇದ್ದದು. ಇದೆಲ್ಲ ರಾಮನ ಮಹಾಕಾರ್ಯಗಳಿಗೆ ಸಮುದ್ರ ಸಾಕ್ಷಿಯಾಗಿದ್ದಾನೆ. ಅರ್ಜುನನು ಕೂಡ ವಿಶ್ವರೂಪ ದರ್ಶನಕ್ಕೆ, ಭಗವದ್ಗೀತೆಯ ಪ್ರವಚನಕ್ಕೆ ಸಾಕ್ಷಿಯಾಗಿದ್ದಾನೆ. ಈ ದುರ್ವಾಸ ಮೊದಲಾದವರು, ಈ ಶಿವನು ಕೂಡ ಭಗವಂತನ ಅನೇಕ ಮಹಿಮೆಗಳಿಗೆ, ಈ ಮೋಹಿನಿ ಅವತಾರದ ಭಗವಂತನ ಮಹಿಮೆ ಇದೆಲ್ಲವನ್ನು ಕೂಡ ಶಿವನು ಕೂಡ ನೋಡಿದ್ದಾನೆ. ಹೀಗೆ ಅನೇಕ ದೇವತೆಗಳು ಅವರೆಲ್ಲ ನೋಡಿದ್ದಾರೆ. ಇವರು ಮುಖ್ಯ ಸಾಕ್ಷಿಗಳಾಗಿದ್ದಾರೆ. ಸಾಕ್ಷಿಗಳಾದ್ರಿಂದ ನೀವೆಲ್ಲರೂ ನನಗೆ ಇದನ್ನು ತಿಳಿಸ್ಬೇಕು, ನಾನು ಭಗವಂತನ ಮಹಿಮೆಯನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಬೇಕು. ಕೊನೆಯ ಶ್ಲೋಕ 46ನೇ ಶ್ಲೋಕ, ಅದು ಈ ಪ್ರಬಂಧದ ಕೊನೆಯ ಶ್ಲೋಕ. ಶ್ಲೋಕೇನ ಏಕೇನ ಲೋಕೇಶ ಶ್ಲೋಕಾಲ್ಲೇಶೋನು ವರ್ಣಿತ ತಚ್ಚ ಸಚ್ಚಲಿತಶ್ಚಿತ್ತೇ ಪ್ರತ್ಯರ್ಪ್ಯ ಪ್ರಿಯತ ಮಮ. ಒಂದು ಶ್ಲೋಕದಿಂದ ಆ ಜಗನ್ನಿಯಾಮಕನಾದ ಲೋಕೇಶನಾದ ನಾರಾಯಣನ ಅನಂತ ಗುಣರಾಶಿ ಏನಿದೆ ಅದರಲ್ಲಿ ಒಂದು ಭಾಗವನ್ನ ಒಂದು ಶ್ಲೋಕಗಳ ಮೂಲಕ ನಾನು ವರ್ಣನೆ ಮಾಡಿದೆ. ಈ ವರ್ಣನೆಯನ್ನು ನಾನೇನು ಮಾಡಿದ್ದೇನೆ, ಇದನ್ನ ಆ ಸಚ್ಚರಿತ ಇಂಥ ಅನೇಕ ಮಹಾಕಾರ್ಯಗಳನ್ನು ಮಾಡಿ ಜಗತ್ತಿಗೆ ಉಪಕರಿಸಿರುವಂತಹ ಭಗವಂತ ತನ್ನ ಮನಸ್ಸಿನಲ್ಲಿ ಇದನ್ನು ಸ್ವೀಕಾರ ಮಾಡಬೇಕು. ನಾನು ಮಾಡಿದ ಈ ಗ್ರಂಥದ ಒಂದು ಅರ್ಪಣೆಯನ್ನ ಸ್ವೀಕಾರ ಮಾಡಿ ನನಗೆ ಅವನು ಪ್ರೀತನಾಗಬೇಕು, ನನ್ನನ್ನು ಉದ್ಧರಿಸಬೇಕು ಅಂತ ಅವನಲ್ಲಿ ಪ್ರಾರ್ಥನೆ. ಹೀಗೆ ಅದರ ಜೊತೆಗೆ ಈ ವಾದಿರಾಡಿ ಸ್ವಾಮಿಗಳು ರಚನೆ ಮಾಡಿದ ತೀರ್ಥ ಪ್ರಬಂಧದ ಉತ್ತರ ಪ್ರಬಂಧ, ಹೀಗೆ 2 ಪ್ರಬಂಧಗಳನ್ನ ನಾವು ನೋಡಿ ಮುಗಿಸಿದ್ದೀವಿ ಇಲ್ಲಿಗೆ.